ಮೊದಲಿಗೆ ಎಲ್ಲ ವೀಕ್ಷಕರಿಗೆ ನನ್ನ ಮನದಾಳದ ನಮಸ್ಕಾರಗಳು. ಸಭಾಯಾಮ್ ಅಂತ ಹೇಳ್ತೀವಿ ಮೊದಲು. ನಮಸ್ತೆ ಸಭಾಯಾಮ್, ಸಭೆಗೆ ನಮಸ್ಕಾರ ಮೊದಲು. ಯಾಕೆಂದ್ರೆ ಸಭೆ ಇಲ್ಲದೆ ಇದ್ರೆ ನಮ್ಗೆ ಈ ಕೇಳೋರೇ ಇಲ್ಲದೆ ಇದ್ರೆ ಹೇಳೋರಿಗೆ ಏನು ಬೆಲೆ ಇಲ್ಲ. ಆದ್ರಿಂದ ಕೇಳೋರಿಗೆ ಮೊದಲು ಆದ್ಯತೆ, ಅವರಿಗೆ ನಮಸ್ಕಾರ. ಯಾಕೆಂದ್ರೆ ಅವರು ದೊಡ್ಡ ಮನಸ್ಸು ಮಾಡಿ ಕೇಳ್ಬೇಕು ಅಂತ ಒಂದು ಮನಸ್ಸಿನಿಂದ ಕೂತ್ಕೊಂಡಿರ್ತಾರೆ. ಆದ್ರಿಂದ ಅವರಿಗೆ ಮೊದಲ ಆದ್ಯತೆ, ಮೊದಲ ನಮಸ್ಕಾರ. ಆಮೇಲೆ ಆಯೋಜಕರಿಗೆ ನನ್ನ ಮನದಾಳದ ನಮಸ್ಕಾರಗಳು. ವಾಸು, ವಾಣಿ ಇಬ್ರು. ನನ್ನ ವಾಸು ಅಂತೂ ನನಗೆ ಬಾಲ್ಯದ ಗೆಳೆಯ, ಕುಚುಕು ಗೆಳೆಯ. ಹಾಗೆ ವಾಸು ಮೂಲಕ ವಾಣಿ ನನಗೆ ಪರಿಚಯ. ಇಬ್ರು ದಂಪತಿಗಳು ನನ್ನ ಆತ್ಮೀಯರು. ಕೆಲವರೆಲ್ಲ ನನಗೆ ಪರಿಚಯ ಇರೋರೇ ಇರ್ತಾರೆ, ಮೋಸ್ಟ್ಲಿ ಕೆಲವರೆಲ್ಲ. ಈಗ ಸುಮಾರು 8 ವರ್ಷದಿಂದ ನಾನು ಈ ವಾಸು ಸತ್ಸಂಗದೊಳಗೆ ಭಾಗವಹಿಸ್ತಾ ಇರೋದ್ರಿಂದ ಬಹುಶಃ ಒಂದಿಷ್ಟು ಜನಗಳಿಗೆ ಪರಿಚಯ ಇರಬಹುದು ಅಂತ ಅನ್ಕೊಂತೀನಿ. ನಾನು ಇಲ್ಲದೆ ಇದ್ರು ಪರವಾಗಿಲ್ಲ. ಇವತ್ತಿನ ವಾಸು ಹೇಳಿದ ತಕ್ಷಣ ಇದನ್ನ ನಾವು ಮಾತಾಡೋಣ ಅಂತಂದು ಹೇಳಿ ತಕ್ಷಣಕ್ಕೆ ಹೋದ್ವಾರನೂ ಏನೋ ಹೇಳಿದ್ವು, ಹೋದ್ವಾರನೂ 10 ದಿವಸ ಹಿಂದೆನೂ ಹೇಳಿದ ವಾಸು ನನಗೆ. ಆಯ್ತು, ಏನ್ ಮಾತಾಡಿದ್ರು ನಮ್ಗೆ ಗೊತ್ತಿರೋದೇ ಮಾತಾಡೋದು. ಆದ್ರಿಂದ ಒಬ್ರ್ಯಾರೋ ಭಾಷಣ ಮಾಡ್ಬೇಕು ಸರ್ ಅಂತ ಹೇಳಿದೆ. ಆಯ್ತಪ್ಪ ಮಾಡ್ತೀನಿ ಬಂದು. ಸರ್ ಏನು ಟಾಪಿಕ್ ಏನು ಹಾಕೊಳ್ಳಿ ಸರ್ ಅಂತ ಕೇಳಿದ್ರಂತೆ. ಅಯ್ಯೋ ನೀನ್ ಏನ್ ಬೇಕಾದ್ರೂ ಹಾಕೊಳ್ಳಪ್ಪ, ಪರವಾಗಿಲ್ಲ, ನನಗೆ ಗೊತ್ತಿರೋದೇ ಹೇಳೋದು ಅಂತ ಅಂದ. ಹಾಗಾಗಿ ನನಗೆ ಗೊತ್ತಿರೋದೇ ಒಂದಿಷ್ಟು ಅಲ್ಪ ಸ್ವಲ್ಪ ಜ್ಞಾನದ ಪರಿಧಿಯಲ್ಲಿ ನಾನು ಮಾತಾಡ್ತೀನಿ. ಆದ್ರಿಂದ ವಿಷಯ ಯಾವ್ದಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಮೊದಲಿಗೆ ನಿರ್ವಾಣ ಷಟ್ಕಂ ಅಥವಾ ಈ ವೈರಾಗ್ಯ ಷಟ್ಕಂ ಬಗ್ಗೆನೇ ನಾವು ಮಾತಾಡ್ತಿರೋದ್ರಿಂದ ಅದನ್ನ ಒಂದ್ಸಲ ಉದ್ಧರಿಸಿ ಒಂದ್ಸಲ ಹೇಳಿ ನನ್ನ ಇವತ್ತಿನ ಮಾತುಗಳನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂತೀವಿ. ಅದಕ್ಕೆ ಆಯೋಜಕರು ಮತ್ತೆ ನಿಮ್ಗೆಲ್ಲರ ಒಂದು ಅಪ್ಪಣೆಯನ್ನು ಕೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಚ ಪ್ರಾಣ ಸಂಜ್ಞೌ ನ ವೈ ಪಂಚವಾಯುಃ ನ ವಾ ಸಪ್ತ ಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದಂ ನ ಚೋಪಸ್ಥಪಾಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಮೇ ದ್ವೇಷ ರಾಗೌ ನ ಮೇ ಲೋಭ ಮೋಹೋ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದ ನ ಯಜ್ಞಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಮೇ ಮೃತ್ಯು ಶಂಕ ನ ಮೇ ಜಾತಿ ಭೇದಃ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮಃ ನ ಬಂಧುರ್ನ ಮಿತ್ರಂ ಗುರೋರ್ನೈವ ಶಿಷ್ಯಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಬುದ್ಧ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನ ವಾ ಸಂಗತಂ ನೈವ ಮುಕ್ತಿರ್ನ ಬಂಧಃ ನ ವಾ ಸಂಗತಂ ನೈವ ಮುಕ್ತಿರ್ನ ಬಂಧ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ಸು ಸದಾ ಶಿವೋಂ. ಶಿವೋ ಮೇ ಅಸ್ಸು ಸದಾ ಶಿವೋಂ. ಶಿವೋಹಂ ಶಿವೋಹಂ. ಶಿವೋಹಂ ಶಿವೋಹಂ. ಶಿವೋಹಂ ಶಿವೋಹಂ. ಮತ್ತೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಇಷ್ಟೊತ್ತು ನಾನು ಹೇಳಿದಂತ ಈ ವೈರಾಗ್ಯ ಷಟ್ಕ, ಷಟ್ ಅಂದ್ರೆ 6 ಅಂತ. ಈ ಶತಕ ಅಲ್ಲ, ಇದು ಷಟ್ಕಂ ಅಂತ. ಷಟ್ಕಂ ಅಂದ್ರೆ 6 ಚೌಪತಿಗಳ ಒಂದು ಸಮೂಹ, ಒಂದು ಗೀತೆಯ ಸಮೂಹ. ಶತಕಂ ಬೇರೆ. ಇವ ಸೋಮೇಶ್ವರ ಶತಕ ಅಂತೀವಿ ನಾವು. ಭರ್ತೃಹರಿಯ ನೀತಿ ಶತಕ ಅಂತಂದು ಹೇಳ್ತೀವಿ.
ಹೀಗೆ ಶತಕಗಳು ಅವು 100 ರತ್ನಾಕರ್ಮಣಿಯ ಯೋಗ ಶತಕ ಅಂತ 100 ಶ್ಲೋಕಗಳ ಒಂದು ಸಮೂಹಕ್ಕೆ ಅದು ಶತಕ ಅಂತ ಹೇಳ್ತೀವಿ. ಇದು ಷಟ್ಕಂ. ಷಟ್ ಅಂದ್ರೆ 6 ಅಂತ ಷಟ್ಕಂ. ಇದು ವೈರಾಗ್ಯ ಷಟ್ಕ ಅಥವಾ ನಿರ್ವಾಣ ಷಟ್ಕ ಅಂತ ಹೇಳಿ ಕರೀತಾರೆ. ಅದು ಯಾಕೆ ಹೇಗೆ ಅಂತ ಅನ್ನೋದನ್ನ ನಾನು ಮುಂದೆ ಇದನ್ನ ತಗೊಂಡಾಗ ನಾನು ಮಾತಾಡ್ತೀನಿ. ಈಗ ನೋಡಿ, ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸ್ಪಿರಿಚುಯಾಲಿಟಿ ಅಂದ್ರೆ ಏನು? ವಾಟ್ ಇಸ್ ಸ್ಪಿರಿಚುಯಾಲಿಟಿ? ಪ್ರಶ್ನೆ, ವಾಟ್ ಇಸ್ ಸ್ಪಿರಿಚುಯಾಲಿಟಿ? ಎಲ್ಲರೂ ಹೇಳ್ತಾರೆ ವೆರಿ ಸ್ಪಿರಿಚುವಲ್ ಯಾರ್ ಅಂತ ಹೇಳ್ತಿರ್ತಾರೆ. ಸ್ಪಿರಿಚುಯಾಲಿಟಿ ಇರ್ಬೇಕಪ್ಪ, ವೆರಿ ಸ್ಪಿರಿಚುವಲ್. ಅದು ಸ್ಪಿರಿಚುಯಾಲಿಟಿ ಅಂದ್ರೆ ಏನು ಒಂದು ಪ್ರಶ್ನೆ ಬಂದಾಗ ನಮ್ಮನ್ನೇ ನಾವು ತಿಳ್ಕೊಳ್ಳೋದು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನ್ ನಥಿಂಗ್ ಎಲ್ಸ್. ಅವ್ರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಬಿಡೋದು, ಯಾವ್ದೋ ಸ್ತೋತ್ರಗಳು ಹೇಳ್ಕೊಂಡ್ಬಿಡ್ತೀನಿ, ಏನೋ ಒಂದು ಎಲ್ಲ ವೇಷಭೂಷಣಗಳು ಹಾಕೊಂಡ್ಬಿಟ್ಟು ಜಟಾಧಾರಿ ಆಗ್ಬಿಡ್ತೀನಿ, ದಂಡ ಕಮ್ಮಂಡಗಳು ಹಿಡ್ಕೊಂಡ್ಬಿಡ್ತೀನಿ. ನೋ 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 ವೇಷಭೂಷಣಗಳಿಂದ ಅಥವಾ ನಾನು ಯಾವುದೋ ಒಂದು ಕೈಂಕರ್ಯ ಮಾಡ್ತೀನಿ, ಯಾವುದೋ ಹೋಮ ದೊಡ್ಡದಾಗಿ ಹೋಮ ಮಾಡ್ಬಿಡ್ತೀನಿ, ಅದೆಲ್ಲ ಅದು ಸ್ಪಿರಿಚುಯಾಲಿಟಿಯ ಒಂದು ಭಾಗ ಅಷ್ಟೇ. ಅದು ದಾರಿ ಮಾರ್ಗ ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನು. ಆದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ನಮ್ಮನ್ನೇ ನಾವು ತಿಳ್ಕೊಳ್ಳೋದು, ನಾವು ಯಾರಪ್ಪ. ನಮ್ಮ ತಂದೆ ಒಂದು ತತ್ವಪದ ಹೇಳೋರು ಬಹಳ, ಯಾವೂರಿಂದ ಬಂದೆ ನೀನೆಲ್ಲಿಗೆ ಪಯಣ ಮುಂದೆ, ಯಾವೂರಿಂದ ಬಂದೆ ನೀನೆಲ್ಲಿಗೆ ಪಯಣ ಮುಂದೆ, ಏನ ಕಂಡು ನಿಂದೆ ನೀ ಹೇಳದೆ ಹೋದರೆ ಚಂದೆ, ಯಾವೂರಿಂದ ಬಂದೆ ಮತ್ತೆಲ್ಲಿಗೆ ಪಯಣ. ನೀನ್ ಏನಪ್ಪಾ? ಶಂಕರರು ತಮ್ಮ ಭಜಗೋವಿಂದಮಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಕಸ್ಮೈ ತಾತ ಕಾಮೇ ಜನನಿ ಕುತ ಆಯಾತಃ. ಅವರೇ ಕೇಳುವಂತ ಪ್ರಶ್ನೆ, ಮೋಹಮುದ್ಗರ ಅಂತ ಹೇಳಿ ನಾವೇನು ಭಜಗೋವಿಂದಮ್ಮನ ಒಂದು ಶ್ಲೋಕಗಳು ಏನಿದಾವೆ, 36 ಶ್ಲೋಕಗಳು. ಕಸ್ಮೈ ತಾತ ಏನಪ್ಪಾ ನೀನು, ಕಸ್ಮೈ ಜನನಿ ನೀನ್ ಯಾರಪ್ಪ, ನಿಮ್ ತಾಯಿ ಯಾರು? ಕಾಮೇ ತಾತ, ನೀನ್ ತಾತ ಅಂದ್ರೆ ಸಂಸ್ಕೃತದಲ್ಲಿ ತಂದೆ ಅನ್ನೋದಕ್ಕೆ ತಾತ ಅಂತ ಕರೀತಾ ಇದ್ರು. ಈ ಕನ್ನಡದಲ್ಲೂ ಅಷ್ಟೇ ಅಮ್ಮ ಅಂತ ಅಂದ್ರೆ, ಹಿಂದಿನ ಹಳೆಗನ್ನಡದಲ್ಲಿ ನೀವು ಪಂಪನ ಮಹಾಭಾರತ ಓದಿದ್ರೆ ಅಲ್ಲಿ ಅಮ್ಮ ಅಂದ್ರೆ ತಂದೆಗೆ ಅಮ್ಮ ಅಂತ ಸಂಬೋಧನೆ ಮಾಡೋರು, ತಾಯಿಗೆ ಅಬ್ಬೆ ಅಂತ ಅನ್ನೋರು. ಅಮ್ಮ ಅಂದ್ರೆ ತಂದೆ, ಅಬ್ಬೆ ಅಂದ್ರೆ ತಾಯಿ ಅಂತಂದೇಳಿ. ಹೀಗೆ ಮತ್ತೆ ಕಾಲಕ್ರಮೇಣ ನಾಗರಿಕತೆ ಬೆಳೆದಂತೆ ಭಾಷೆ ಬೆಳೆದಾಗೆ ನಾವು ಅದನ್ನ ಚೇಂಜ್ ಮಾಡ್ಕೊಂಡ್ವಿ. ತಾತ ಅನ್ನೋದನ್ನ ನಾವು ಕನ್ನಡದೊಳಗೆ ತಂದೆಯ ತಂದೆಗೋ ಅಥವಾ ತಾಯಿಯ ತಂದೆಗೋ ಏನೋ ಕರಿತೀವಿ. ಇರ್ಲಿ, ಅದೇನು, ದಟ್ ಈಸ್ ಡಿಫ್ರೆಂಟ್. ಆಲ್ರೈಟ್. ಹಾಗಾದ್ರೆ ಈ ಕಸ್ಮೈ ತಾತ ಕಾಮೇ ಜನನಿ ಕುತು ಆಯಾತಃ, ನೀನ್ ಎಲ್ಲಿಂದ ಬಂದು, ಇದನ್ನೇ ಸ್ಪಿರಿಚುಯಾಲಿಟಿ ಅಂತ ಹೇಳಿ, ವೇದಾಂತ ಅಂತ. ಅದಕ್ಕೆ ತತ್ವಜ್ಞಾನ, ಅದಕ್ಕೆ ಇನ್ನೊಂದು ಶಬ್ದ ಆತ್ಮಜ್ಞಾನ, ಸೆಲ್ಫ್ ನಾಲೆಡ್ಜ್. ಇಂಗ್ಲಿಷ್ ನಲ್ಲಿ ಅದಕ್ಕೆ ಸೆಲ್ಫ್ ನಾಲೆಡ್ಜ್ ಅಂತ ಕರಿತೀವಿ. ಸೆಲ್ಫ್ ಅಂದ್ರೆ ನನ್ನ ಬಗ್ಗೆ ನಾನೇ ತಿಳ್ಕೊಳ್ಳೋದು, ಇದು ಆತ್ಮಜ್ಞಾನ ಅಂತಂದೇಳಿ ಅನ್ನುವಂಥದ್ದು. ನಮಗೆ ಗೊತ್ತಿರ್ತಕ್ಕಂಥದ್ದು ಅಥವಾ ಗೊತ್ತಿಲ್ಲದಿದ್ರೆ ತಿಳ್ಕೊಳ್ಳುವಂಥದ್ದು. ಇವಾಗೇನೋ ನಾವೇನೋ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ, ಪೂಜೆ ಕೈಂಕರ್ಯಗಳು ಮಾಡ್ಬಿಡ್ತೀವಿ, ಅದು ಒಂದು ಭಾಗ, ಒಂದು ಕರ್ಮ ಅದು. ಆದ್ರೆ ಜ್ಞಾನದ ಮಾರ್ಗಕ್ಕೆ ಹೋಗ್ಬೇಕು ನಾವು, ಅದನ್ನ ಮೀರಿ ಮೇಲೆ ಬೆಳಿಬೇಕು. ಅವಾಗ ನಾವು ಯಾರು, ನಾವ್ ಏನಪ್ಪ, ಏನ್ ಕತೆ, ಇದೇನು, ಯಾಕೆ ಬಂದಿದೀವಿ, ಏನ್ ಕತೆ, ಇದೆಲ್ಲ ನಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಹಾಗಾಗಿ ಇದನ್ನ ನಾವು ತಿಳ್ಕೊಂಡ್ರೆ ಅದು ಚೆನ್ನಾಗಾಗ್ತದೆ ಅಂತ. ಈ ನಿರ್ವಾಣ ಷಟ್ಕಂ ಏನ್ ಮಾಡಿದರೆ ಶಂಕರರು, ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು, ಅದೇ ಒಂದು ಮನಸ್ಸಿನೊಳಗೆ ಅದನ್ನ ಇಟ್ಕೊಂಡೇನೆ ಮಾಡಿರ್ತಕ್ಕಂಥದ್ದು ಷಟ್ಕಂ, ಏನು ನಿರ್ವಾಣ ಷಟ್ಕಂ ಅಂತ ಹೇಳಿ ಅದನ್ನ ನಾವು ಇವತ್ತು ಸ್ವಲ್ಪ ನೋಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ನಾವು ಇವತ್ತೇನು ನಿರ್ವಾಣ ಷಟ್ಕ ಅಂತಂದೇಳಿ ನಾವೇನು ಅಂದ್ಕೊಂಡಿದೀವಿ, ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ಶಂಕರರು ಬಹಳ ಸುಂದರವಾಗಿ ಬರೆದಿದ್ದಾರೆ ನೋಡಿ. ಒಂದು ಜ್ಞಾನ ಇರಬೇಕು, ತತ್ವಜ್ಞಾನ, ಅಥವಾ ನಾನು ಏನು ಹೇಳಕ್ ಹೊರಟಿದ್ದೀನಿ, ಏನ್ ಹೇಳ್ಬೇಕು, ಯಾರಿಗೆ ಏನು ಹೇಳ್ಬೇಕು, ಏನ್ ತಲುಪಿಸ್ಬೇಕು ಅನ್ನೋದು ಒಂದು ಪರಿಜ್ಞಾನ ಇರೋದು ಒಂದು ಜ್ಞಾನ. ಅದು ಏನು ಅಧ್ಯಯನದಿಂದ ಬರುವಂಥದ್ದು, ಒಂದಿಷ್ಟು ಗುರುಗಳ ಆಶೀರ್ವಾದದಿಂದ ಬರುವಂಥದ್ದು, ಅಧ್ಯಯನ ಮಾಡಿ ಅನುಷ್ಠಾನ ಮಾಡ್ಕೊಂಡು ಬರುವಂಥದ್ದು. ಎರಡನೇದು ಕವಿತ್ವ. ಇವ ನೋಡಿ, ವಾಲ್ಮೀಕಿ ಎಂತ ದೊಡ್ಡ ಕವಿ, ಆದಿಕವಿ ಅವರು. ಕವಿ ಆ ಒಂದು ರಾಮಾಯಣನ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ವೇದವ್ಯಾಸ ಬರೆದಿರ್ತಕ್ಕಂಥ ಅದೇನು ಲಕ್ಷಾಂತರ ಏನು ಶ್ಲೋಕಗಳಿದಾವೆ ಈ ರಾಮಾಯಣದೊಳಗೆ, ಏನು 24,000 ಶ್ಲೋಕಗಳು ಏನು ಇದಾವೆ. ಇವೆಲ್ಲ ಶ್ಲೋಕಗಳು ಛಂದೋಬದ್ಧವಾಗಿ
ಆ ಲಯಬದ್ಧವಾಗಿ ಪ್ಲಸ್ ವ್ಯಾಕರಣ ರೀತಿಯಾಗಿ ಬರೆದಿರ್ತಕ್ಕಂಥದ್ದು ಇದು. ಶಂಕರರಿಗೆ ಒಂದು ಆತ್ಮಜ್ಞಾನ, ಬುದ್ಧಿಯ ಉಪಾಧಿಯಲ್ಲಿ ಬರ್ತಕ್ಕಂಥ ಒಂದು ಏನು ತಿಳುವಳಿಕೆ, ಅದು ವೇದ ಉಪನಿಷತ್ತುಗಳ ಸಾರ ಸಂಗ್ರಹವನ್ನ ಮನಸ್ಸೊಳಗೆ ಇಳಿಸ್ಕೊಂಡು ಹಾಗೆ ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ ಒಂದು. ಎರಡನೇದು ಕವಿತ್ವ, ಛಂದೋಬದ್ಧವಾಗಿ ವ್ಯಾಕರಣ ರೀತಿಯಾಗಿ ಆ ಒಂದು ಶಬ್ದಗಳನ್ನ ಒಂದು ಏನು ಉಪಯೋಗಿಸ್ತಾರೆ ಅದು ಅತ್ಯಂತ ಸುಂದರವಾದಂತಹ ಒಂದು, ಅವರು ದೊಡ್ಡ ಕವಿನೂ ಸಹ. ಈ ಕವಿ ಆಗ್ಬೇಕಾದ್ರೆ ಈ ಮೀಮಾಂಸೆ ಬಗ್ಗೆ ಗೊತ್ತಿರ್ಬೇಕು. ಆಮೇಲೆ ಈ ಶಾಸ್ತ್ರಗಳು ಏನು ಅಲಂಕಾರ ಶಾಸ್ತ್ರ ಅಂತ ಹೇಳ್ತಾರೆ, ಅದ್ರೊಳಗೆ ಬೇರೆ ಬೇರೆ ರೀತಿಯಾದಂತಹ ಈ ಕಂದ ಪದ್ಯಗಳು, ಛಂದೋಬದ್ಧವಾಗಿ ಬರುತ್ತಂಥದ್ದು, ಸ್ರಗ್ಧರೆ, ಆಮೇಲೆ ಈ ಮಾತ್ರೆಗಳು, ಇವನ್ನೆಲ್ಲ ಸೇರಿಸಿ ಅಕ್ಷರಗಳು ಇಷ್ಟೇ ಮಾತ್ರಾ ಛಂದಸ್ಸು, ಅಕ್ಷರ ಛಂದಸ್ಸು ಅಂತ ಹೇಳಿ ಹೇಳ್ತಾರೆ ಛಂದಸ್ಸಿನಲ್ಲಿ. ಇದರ ಜ್ಞಾನ ಇರಬೇಕು, ಸುಮ್ಮನೆ ಹೇಳ್ಬಿಡೋದಲ್ಲ. ಒಂದ್ಸಲ ಹೇಳಿದ್ರೆ ಒಂದು ಮೊದಲನೇ ಸಾಲಿನಲ್ಲಿ ಎಷ್ಟು ಅಕ್ಷರ ಬರ್ತದೆ, ಎರಡನೇ ಸಾಲಿನಲ್ಲಿ ಎಷ್ಟು ಅಕ್ಷರ ಅದು ಗೊತ್ತಿರ್ಬೇಕು. ಅವನು ಗೊತ್ತಿದ್ರೆ ಮಾತ್ರ ಅವನು ಕವಿತ್ವ ಮಾಡಕ್ ಸಾಧ್ಯ. ಇಲ್ಲಿದ್ರೆ ಲಯಬದ್ಧವಾಗಿ ಬರೋದಿಲ್ಲ, ಅದು ಹಾಡುವಾಗ ಆಗಲ್ಲ. ಇದು ಬಹಳ, ನೀವು ಯಾವುದನ್ನ ನೋಡಿ, ನೀವು ರಾಮಾಯಣವನ್ನ, ಸಂಸ್ಕೃತದ ರಾಮಾಯಣವನ್ನ ನೋಡಿ, ಅಥವಾ ನಮ್ಮ ಕುವೆಂಪು ರಾಮಾಯಣವನ್ನ ನೋಡ್ಕೊಳ್ಳಿ, ಕುಮಾರವ್ಯಾಸ ಭಾರತವನ್ನ ನೋಡಿ, ವೇದವ್ಯಾಸರ ಭಾರತವನ್ನು ನೋಡಿ, ಎಲ್ಲವೂ ಇದ್ರೊಳಗಿರ್ತಕ್ಕಂಥದ್ದು ಎಲ್ಲವೂ ಛಂದೋಬದ್ಧವಾಗಿ ವಿಶಿಷ್ಟ ರೀತಿಯಲ್ಲಿ ಒಂದು ಕರಾರುವಕ್ಕಾಗಿ ಬರೆದಿರ್ತಕ್ಕಂಥ ಒಂದು. ಇದನ್ನು ಸಹ ಏನು ನಾವು ನಿರ್ವಾಣ ಷಟ್ಕಂ ಅಂತ ಹೇಳಿ ನಾವು ಇವತ್ತೇನು ನಾವು ಪ್ರಯತ್ನ ಮಾಡ್ತೀವಿ ತಿಳ್ಕೊಳಕ್ಕೆ, ಅದು ಕೂಡ ಬಹಳ ಛಂದೋಬದ್ಧವಾಗಿ ಆ ಪದಗಳನ್ನ ಜೋಡಿಸಿ, ಆ ಪದಗಳು ಹೇಗೆ ನಲಿತವೆ, ಅವರ ಬಾಯಿಯಲ್ಲಿ, ಅವರ ಕೈಯಲ್ಲಿ ನಲಿದಾಡ್ತವೆ. ಆ ಶಂಕರರು ಬರೆದಿರ್ತಕ್ಕಂಥ ಭಜಗೋವಿಂದಂ ಎಂತ ಮೋಹ ಮುದ್ಗರ, ಚಿಕ್ಕದು, ಸಣ್ಣದು, ಅದು ವೇದಾಂತವನ್ನ ತಿಳ್ಕೊಳ್ಳೋರಿಗೆ ಪ್ರಕ್ರಿಯಾಸ್ ಅಂತ ಹೇಳ್ತಾರೆ, ಅಂದ್ರೆ ಇಂಟ್ರೊಡಕ್ಟರಿ ಲೆಸನ್ಸ್. ಅದನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇನ್ನ ಆತ್ಮಬೋಧ ಅಂತ ಬರೆದಿದ್ದಾರೆ ಶಂಕರರು. ಅದಾದ್ಮೇಲೆ ವಿವೇಕ ಚೂಡಾಮಣಿ ಅನ್ನುವಂಥ ಒಂದು ಸುಂದರವಾದಂತ ಒಂದು ಗ್ರಂಥ. ಆಮೇಲೆ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಹೇಳಿ ಅವರೇ ಒಂದು ಪ್ರಶ್ನೆ ಕೇಳಿ, ಧರ್ಮ ಅಂದ್ರೇನು, ಗುರು ಅಂದ್ರೇನು, ಅದಕ್ಕೆ ಅವರೇ ಉತ್ತರ ಹೇಳುವಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅದು ಬಹುಶಃ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ಗ್ರಂಥಗಳೆಲ್ಲ ನಮಗೆ ಕರುಣಿಸಿ ಹೋಗಿದ್ದಾರೆ. ಇನ್ನ ಶೃಂಗಾರ ಲಹರಿ ನೀವು ಮಾತಾಡಂಗೆ ಇಲ್ಲ. ಆ ಶಾರದೆಯನ್ನ ಅಂದವನ್ನ ವರ್ಣಿಸೋದು ರೀತಿ ನೋಡಿದ್ರೆ ಬಹುಶಃ ಒಬ್ಬ ದೊಡ್ಡ ಕವಿ, ಅವ್ರಿಗೆ ದೇವರು ಒಲಿದಿತ್ತು, ದೇವರ ಸ್ವರೂಪನೇ ಅವರು ಅಂತಂದೇಳಿ ಅಂದ್ಕೊಳ್ಬೇಕಷ್ಟೇ ಹೊರತು ನಾವು ಬೇರೆ ಏನು ನಮ್ಗೆ ತೋಚೋದೇ ಇಲ್ಲ, ಬೇರೆ ಶಬ್ದಗಳೇ ತೋಚೋದಿಲ್ಲ. ಹಾಗಾಗಿ ಇದು ಏನು ನಿರ್ವಾಣ ಷಟ್ಕಂ ಅನ್ನೋದು ಈ ರೀತಿಯ. ಇನ್ನ ನಾವು ಏನು ನಾನು ಯಾರು ಅಂತ ತಿಳ್ಕೊಳ್ಳೋದೇ ವೈರಾಗ್ಯ ಅಥವಾ ಏನು ವೇದಾಂತ ಅಂತ ಅನ್ಕೊಂಡ್ರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಈ ಪೌಲ್ ಬ್ರಂಟನ್ ಅಂತಂದ ಹೇಳಿ ಅವನು ಇಂಗ್ಲೆಂಡ್ ಇಂದ ಬರ್ತಾನೆ ಬಹಳ ಹಿಂದೆ. ಅವನು ಹಿಮಾಲಯದೊಳಗೆಲ್ಲ ಅಲಿತಾ ಇರ್ತಾನೆ. ನಾನು ತಿಳ್ಕೊಳ್ಬೇಕಪ್ಪ ಈ ಇಂಡಿಯನ್ ಫಿಲಾಸಫಿ, ಅದೇನು ತಿಳ್ಕೊಳ್ಬೇಕು, ನಾನು ಏನೋ ಒಂದು ಸೀಕ್ರೆಟ್ ಇದೆ ಇಂಡಿಯನ್ ಫಿಲಾಸಫಿನಲ್ಲಿ, ಅದು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಅಂದ್ರೆ ಕೆಲವರು ಋಷಿ ಮುನಿಗಳೆಲ್ಲ ಹೇಳಿದ್ರಂತೆ, ನೋಡಪ್ಪ ಇಲ್ಲಿ ಯಾಕೆ ಅಲಿತೀಯ ಹಿಮಾಲಯದೊಳಗೆ, ಅಲ್ಲೋಗು ದಕ್ಷಿಣ ಭಾರತದೊಳಗೆ ರಮಣ ಮಹರ್ಷಿಗಳು ಅಂತ ಇದ್ದಾರೆ, ಅವ್ರ ಹತ್ರ ಹೋಗು. ತಿರುವಣ್ಣಾಮಲೈ ಅಂತ ಒಂದು ಊರಿದೆ, ಅವರು ತಿರುವಣ್ಣಾಮಲೈ ಅಂತ ಒಂದು ಏನು ಬೆಟ್ಟವನ್ನ, ಅದು ಅಗ್ನಿಯ ಒಂದು ರೂಪ ಅಂತಂದೇಳಿ ಆ ಒಂದು ಇದ್ರೊಳಗೆ ಅವರು ಆ ಬೆಟ್ಟವನ್ನೇ ಶಿವ ಅಂತಂದೇಳಿ ಪೂಜೆ ಮಾಡ್ತಿದ್ರು, ಅದನ್ನೇ ಅವರು ಆರಾಧನೆ ಮಾಡ್ತಾ ಇದ್ರು ಅಂತಂದೇಳಿ ಒಂದು ಪ್ರತೀತಿ ಇದೆ. ಈಗಲೂ ಸಹ ಅಷ್ಟೇ, ನಾವು ಕೈಲಾಸ ಪರ್ವತ ಅನ್ನೋ ತಿರ್ತೋದೆ, ಅದೇನಲ್ಲಿ ದೇವಸ್ಥಾನ ಗಂಟೆ ಹೊಡೆಯೋದು ಅದೇನು ವಿಗ್ರಹ ಏನು ಇಲ್ಲ. ಆ ಕೈಲಾಸ ಪರ್ವತನೇ ಶಿವನ ಆವಾಸ ಸ್ಥಾನ, ಶಿವನೇ ಅದು ಅಂತ ಅನ್ಕೊಂಡು ನಾವು ಪರಿಕ್ರಮೆ ಮಾಡುವ. ನಾನು 2014 ಇಸ್ವಿನಲ್ಲಿ ಪರಿಕ್ರಮೆ ಮಾಡಿದಂತ ಪುಣ್ಯ ನನಗೆ, ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ ಪುಣ್ಯ, ಅದು ದೇವರ ಕೃಪೆ ಅಷ್ಟೇ. ನಿರ್ವಿಘ್ನವಾಗಿ 3 ದಿವಸ, ಸುಮಾರು 48 ಕಿಲೋಮೀಟರ್ 3 ದಿವಸ ಆಗುತ್ತೆ ನಡೆಯುವಂಥದ್ದು. ಅದು ಕೂಡ ಅಷ್ಟೇ. ಹೀಗೆ ಪೌಲ್ ಬ್ರಂಟನ್ಗೆ ಹೇಳಿದ್ರಂತೆ, ರಮಣ ಅವ್ರ ಹತ್ರ ಹೋಗು, ಇವು ತಿರುವಣ್ಣಾಮಲೈ ಬಂದ್ರಂತೆ. ಇವರು ರಮಣ ಮಹರ್ಷಿ ಹತ್ರ ನಿಂತ್ಕೊಂಡ್ರಂತೆ. ಅವ್ರು ಕೇಳಿದ್ರಂತೆ, ಯಾರಪ್ಪ ನೀನು ಅಂತ. ನಾನು ಪೌಲ್ ಬ್ರಂಟನ್ ಅನ್ನತ್ತವನು. ನಿನ್ನ ಹೆಸರು ಕೇಳ್ತಾ ಇಲ್ಲಪ್ಪ ನಾನು, ನೀನ್ ಯಾರು ಅಂತ ಕೇಳಿದ್ರಂತೆ ಅವರು. ಅಂದ್ರೆ ಅವನಿಗೆ ವೇದಾಂತದ ಪಾಠವನ್ನ ಕಲಿಸ್ಬೇಕಾಯ್ತು, ರಮಣರಿಗೆ ಕಲಿಸ್ಬೇಕಾಯ್ತು. ಆದ್ರಿಂದ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ನಾನು ಅಂತ ಹೇಳಿದ್ರೆ, ನಿನ್ ದೇಹ ತೋರಿಸ್ತಾ ಇದೆಯಪ್ಪ. ಇಲ್ಲ, ನಾನು ಇಷ್ಟು ದುಡ್ಡಿದೆ ನನ್ನ ಹತ್ರ, ನಾನು ಇದು ಉದ್ಯಮಿ, ನಾನು ಅದು ನಿನ್ನ ದೌಲತ್ತು, ನಿನ್ನ ಈ ಪದವಿ ಪ್ರತಿಷ್ಠೆ ಬಗ್ಗೆ ಹೇಳ್ತಾ ಇದೀಯಾ, ಹಂಗೆ ಹೇಳಿದಾಗ ಅವರು ಶರಣಾಗತರಾಗ್ತಾರಂತೆ. ಅವಾಗ ಹೇಳ್ತಾರಂತೆ, ಹೂ ಅಮ್ಮ, ನಾನ್ ಯಾರ್? ಈಗ್ಲೂ ಕೂಡ ನೀವು ಬೇಕಾದ್ರೆ
ಇದು ಇದ್ರೊಳಗೆ ತಗೊಳ್ಬೋದು, ಪುಸ್ತಕ ತಗೋಬಹುದು. ಹೂ ಆಮ್ ಐ ಅಂತಂದು ಹೇಳಿ ರಮಣ ಮಹರ್ಷಿಗಳೇ ಹೇಳಿದಂತ ಮಾತುಗಳನ್ನು ಒಂದು ಪುಸ್ತಕ ಮಾಡಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ನಾನ್ ಯಾರ್ ಅಂತ ಹೇಳಿ ಅದಕ್ಕೆ ಉತ್ತರನು ಕೊಡ್ತಾರೆ ರಮಣ ಮಹರ್ಷಿಗಳು. ಚುಮ್ಮಯಿರು ಚುಮ್ಮಯಿರು ಚೊಲ್ಲಾದಿ, ಚುಮ್ಮಯಿರು ಪೇಸಾದಿ, ಅಷ್ಟೇ, ಮಾತಾಡ್ಬೇಡಪ್ಪ. ಅವಾಗ ಪೌಲ್ ಬ್ರಂಟನ್ ಶರಣಾಗತಿ ಆಗ್ತಾನಂತೆ. ಅವನು ಬರೆದಂತೆ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತೇಳಿ. ಎ ಸರ್ಚ್ ಇನ್, ಈಗಲೂ ಕೂಡ ಪೌಲ್ ಬ್ರಂಟನ್ ನೀವು ನೋಡ್ಬೋದು. ಯು ಕ್ಯಾನ್ ರೀಡ್ ಇಸ್ ಬುಕ್ ದಿ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ. ನಮ್ಮ ಇದ್ರ ಬಗ್ಗೆ ಏನು, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ವೇದಾಂತದ ಬಗ್ಗೆ, ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥ ವಿಚಾರಗಳ ಬಗ್ಗೆ, ಭಾರತೀಯತೆ ಬಗ್ಗೆ ಆ ಇಂಗ್ಲೆಂಡ್ ನವ್ನು ಬಂದ್ಬಿಟ್ಟು ಪೌಲ್ ಬ್ರಂಟನ್ ಅನ್ನೋನು ಬಂದ್ಬಿಟ್ಟು ನಮ್ಮ ಇದನ್ನ ಹಿರಿಮೆಯನ್ನ ಬರೆದಿರ್ತಕ್ಕಂಥ ಪುಸ್ತಕ ನೀವೆಲ್ಲರೂ ಓದೋದು ಇಂಗ್ಲಿಷ್ ನಲ್ಲಿದೆ. ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಹೇಳಿ ಬಹಳ ಸುಂದರವಾದಂತ ಪುಸ್ತಕ. ನಾನ್ ಯಾರ್, ಹೂ ಅಮೈ, ಅದು ಕೂಡ ರಮಣ ಮಹರ್ಷಿಗಳ ಪುಸ್ತಕ ಆಗಿದೆ. ಹೀಗೆ ನಾನ್ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ನಾನ್ ಯಾರಲ್ಲ ಅಂತ ತಿಳ್ಕೊಬೇಕು ಅಷ್ಟು. ನಾನ್ ಯಾರಲ್ಲ ಅಂದ್ರೆ ನಾನು ಯಾರು ಅಂತ ಗೊತ್ತಾಗ್ಬಿಡ್ತದೆ. ಅದೇ ನಿರ್ವಾಣ ಷಡಕದಲ್ಲಿ ಹೇಳೋ ಅಂತ ನಾನು ಅದಲ್ಲ, ನಾನು ಇದಲ್ಲ, ನಾನು ಇದಲ್ಲ ಯಾರು ನಾನು ಅಂತಂದೆ. ಅದರಿಂದ 6 ಶ್ಲೋಕಗಳಲ್ಲಿ ನಾನು ಯಾರು ಅಲ್ಲ ಅನ್ನೋದನ್ನ ಶಂಕರರು ಬಹಳ ಸುಂದರವಾಗಿ ನಮ್ಗೆ ಕೊಟ್ಟಿದ್ದಾರೆ. ಆ ಜ್ಞಾನ ಸಂಪತ್ತನ್ನ ನಾವು ಅನ್ಕೊಂತೀವಿ, ನಾವು ಏನೋ ಒಂದು ಭ್ರಮೆಯಲ್ಲಿ ಇರ್ತೀವಿ. ಈ ಯಕ್ಷ ಪ್ರಶ್ನೆ ಒಳಗೆ ಒಂದು ಪ್ರಶ್ನೆ ಬರ್ತದೆ. ಧರ್ಮರಾಯ ನೀರ್ ಕುಡಿಯಕ್ ಹೋಗ್ತಾನಲ್ಲ, ಅವರು ತಮ್ಮಗಳೆಲ್ಲ ಸತ್ತೋಗ್ಬಿಡ್ತಾರೆ. ನೀರ್ ಕುಡಿಯಕ್ ಹೋದ್ರೆ ಕೇಳೋದಿಲ್ಲ ಅವರು. ಆದ್ರೆ ಇವನೊಂದು ಪ್ರಶ್ನೆ ಕೇಳ್ತಾರೆ, ಒಂದೊಂದೇ ಪ್ರಶ್ನೆ ಉತ್ತರ ಹೇಳ್ತಾ ಬರ್ತಾನೆ ಅವನು. ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪಾ ಮನುಷ್ಯ ಅದು ಯಾವುದು ಖಂಡಿತವಾಗೂ ಆಗುವಂಥದ್ದು, ಆದ್ರೆ ಅದು ನಂಬೋದಿಲ್ಲ ಅವನು ಅಂತ ಕೇಳ್ತಾನೆ. ಯಾವುದು ಖಂಡಿತವಾಗ್ಲೂ ನಡಿಲೇಬೇಕದು, ಆದ್ರೆ ಯಾವುದು ಸತ್ಯ ಇದೆ ಆದ್ರೂ ಕೂಡ ನಂಬೋದಿಲ್ಲ ಮನುಷ್ಯ ಅಂದ್ರೆ ಆ ಧರ್ಮರಾಯ ಹೇಳ್ತಾನೆ ಮೃತ್ಯು ಅಂತ ಹೇಳ್ತಾನೆ. ದಿ ಡೆತ್, ಅದು ಜ್ಞಾನ. ನಾವು ಸಾಯ್ತೀವಿ ಅಂತ ಡೆಫಿನೆಟ್ಲು. ಜಾತಸ್ಯಾಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರಾರ್ಥೆ ನತ್ವಂ ಸೋಚಿತು ಮನಸ್ಸಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂಥದ್ದು ಅರ್ಜುನನಿಗೆ. ನೋಡಪ್ಪ, ಇದು ಸೈಕಲ್, ಇದು ಆಗ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶೇನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತಂದ ಹೇಳಿ ಶಂಕರರು ಸಹ ಅದೇ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅನ್ನೋದ್ರೊಳಗೆ ಹೇಳೋದು ಸೇಮ್ ಅರ್ಥನೇ ಆಗಿದೆ. ಬಹುಜನಂ ಕೈ ಮುಗಿದ ತೀರ್ಥದಳು ಕ್ಷೇತ್ರದಳು, ಬಹುಜನಂ ಕೈ ಮುಗಿದ ತೀರ್ಥದಳು ಕ್ಷೇತ್ರದಳು, ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ಮಹಿಮೆ ಮನಸ್ಸು ತೊಡೆಯ ಮಂಕುತಿಮ್ಮ, ಮಹಿಮೆ ಮನಸ್ಸು ತೊಡೆಯ ಮಂಕುತಿಮ್ಮ ಅಂತಂದೇಳಿ. ಆದ್ರಿಂದ ಈ ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು, ನಮ್ಮ ಗುರುಗಳು ಶಂಕರರು ಹೇಳಿರ್ತಕ್ಕಂಥ ಮಾತನ್ನ ಏನಿದೆಯಪ್ಪ ಇದ್ರೊಳಗೆ ಅನ್ನೋದ್ ಬದಲು, ಅಥವಾ ಕುಂಭಸ್ನಾನ ಅದೇನ್ರಿ, ಏನ್ ಸ್ನಾನ ಮಾಡ್ಬಿಟ್ರೆ ಏನ್ ಬಂದ್ಬಿಡ್ತೇನ್ರಿ, ಹಾಗಲ್ಲ. ಒಬ್ಬೊಬ್ಬರಿಗೆ ಒಂದು ನಂಬಿಕೆ ಇರ್ತದೆ, ಅದನ್ನ ನಾವು ಬಿಡಬೇಕು. ಅದನ್ನ ನಂಬಿದವರನ್ನ ನಾವು ಅವ್ರಿಗೆ ತೊಂದರೆ ಮಾಡಿದಾಗೆ, ಅವಹೇಳನ ಮಾಡಿದಾಗೆ ಏನೋ ಆಗ್ಬಿಡ್ತದೆ, ಅದಲ್ಲ. ಅವ್ರಿಗೆ ನಂಬಿಕೆ. ಒಬ್ರಿಗೆ ಯಾರು ದೇವಸ್ಥಾನಕ್ಕೆ ಹೋಗುವಂತ ನಂಬಿಕೆ ಇರ್ತದೆ, ನಮಸ್ಕಾರ ಮಾಡ್ಲಿ ಅವರು. ಅಶ್ವತ್ಥಗಟ್ಟೆ ಸುತ್ತೋರಿಯ ನಂಬಿಕೆ ಇರ್ತದೆ, ನಂಬಿಕೆ ಮಾಡ್ಲಿ ಅವರು. ಯಾವ್ದೋ ಒಂದು ಸ್ತೋತ್ರ ಹೇಳ್ಕೊಳ್ಳುವಂತ ನಂಬಿಕೆ ಇರ್ತದೆ, ಇಲ್ಲಿ ಮಾಡ್ಲಿ. ತಾಯ್ತ ಕಟ್ಸ್ಕೊಳ್ತಾರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಅದೇನೋ ನಂಬಿಕೆ. ಆದ್ರಿಂದ ಈ ನಂಬಿಕೆಗಳಿಗೆ ನಾವು ವಿಹಿತ ಗೈದವರಾರು ವಸತಿ ಎಂಬ ದೈವಕ್ಕೆ, ಆ ದೇವ್ರಿಗೆ ಒಂದು ಮನೆ ಕಟ್ಕೊಡಕ್ಕಾಗುತ್ತೆ ನಾವು. ದೇವರ ಮನೆ ಅಂತಂದ ಹೇಳಿ ದೇವರೇ ಈ ಪ್ರಪಂಚವನ್ನೇ ಆವರಿಸ್ಕೊಂಡಿರೋನು, ಎಲ್ಲವನ್ನೂ ಗೊತ್ತಿರೋನು, ಎಲ್ಲವನ್ನೂ ತಿಳಿದಂತವನು, ಸರ್ವಜ್ಞ ಸರ್ವವ್ಯಾಪಿ, ಎಲ್ಲರಲ್ಲಿ ಇರ್ತಕ್ಕಂಥವನು, ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಮಣ್ಣಿನ ಮನೆಯಲ್ಲಿ ಎಲ್ಲಿ ನೋಡಿದಡಲ್ಲಿ ಶಿವ ನಿರ್ಪ, ನೀ ನಿದ್ದಲ್ಲೇ ಈಗನು ಸರ್ವಜ್ಞ ಅಂತಂದ ಹೇಳಿ ಸರ್ವಜ್ಞ ಪದದಲ್ಲಿ ಹೇಳೋ ಹಾಗೆ ಸರ್ವವ್ಯಾಪಿಯಾದ ಪರಮಾತ್ಮನಿಗೆ ನಾವೇನ್ರಿ ಮನೆ ಕಟ್ಕೊಡೋದು, ದೇವಸ್ಥಾನ ಕಟ್ಕೊಡೋದು, ಅವ್ನು ಎಲ್ಲ ಕಡೆ ಇರೋನು. ಆದ್ರೂ ಕೂಡ ಅದೊಂದು ನಂಬಿಕೆ ಅಲ್ವಾ. ದೇವರು ಅಪ್ಪ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು, ಕೂತ್ಕೊಂಡು ಧ್ಯಾನ ಮಾಡೋದು, ಇದೆಲ್ಲ ನಂಬಿಕೆಯನ್ನ ನಾವು ಯಾರು ಅಲ್ಲಗಳಿಬಾರ್ದು. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ. ನಾವು ಬಂದಿದೀವಿ ಈ ಪ್ರಪಂಚಕ್ಕೆ. ಎಲ್ಲಿಂದ ಬಂದೆ, ಯಾವ ಊರಿಂದ ಬಂದೆ, ಎಲ್ಲಿಗೆ ಪಯಣ ಮುಂದೆ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ನಿಯಮದಿಂದ ಇಲ್ಲಿ ಇರಲಿ ಕೆಡೆಯುಂಟು, ರಾತ್ರಿ ಮೂರಾಯಿತು ಹೊರಡೆನೆ ತೆರಳುತ್ತಿರೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಪಾರುಪತ್ಯದವ ಅಂದ್ರೆ ದೇವರು, ಅವ್ನು ಮೆಚ್ತಾನೆ. ಯಾವ ಮೆಚ್ತಾನೆ ಅಂದ್ರೆ ನಾವ್ ಯಾವ್ದಕ್ಕೂ ಗ್ರಂಬ್ಲಿಂಗ್ ಆಗ್ಬಾರ್ದು. ಕೆಲವರು ಪ್ರಾಣ ಇಟ್ಕೊಂಡಿರ್ತಾರೆ, ಯಾರೋ ಬರ್ಬೇಕಂತೆ, ಬರೋವರ್ಗು ಬಂದು ಮುಟ್ಟಿ ಮಾತಾಡ್ಸಿದ ಟಕ್ ಅಂತ ಪ್ರಾಣ ಹೋಗ್ಬಿಡ್ತಾರೆ. ಅಂದ್ರೆ ಅಂತಹ ಒಂದು ವ್ಯಾಮೋಹ ನಮ್ಗೆ. ನಮ್ಮ ಬದುಕು ಜೀವನ. ನಮ್ಮ ಸ್ನೇಹಿತರೊಬ್ರು ಕ್ಯಾನ್ಸರ್ ಆಗ್ಬಿಡ್ತು ಸ್ನೇಹಿತರಿಗೆ. ತುಂಬಾ ನರಳಿದ್ರು. ಸುಮಾರು ಒಂದು
ವರ್ಷಾನುಗಟ್ಲೆ ನರಳಿದ್ರು. ಕೊನೆಗೆ ಸಾಯೋ ಸ್ಥಿತಿ ಬಂತು. ಇನ್ನೇನ್ ಬಹಳ ಕುಂದಿ ಹೋಗಿದ್ದಾರೆ ಅಂತ ನೋಡಕ್ಕೆ ಅಂತ ಹೋದ್ವಿ ನಾವು. ಅವ್ರ ಮನೆಯವ್ರು ಹೇಳ್ತಾ ಇದ್ರು, ಅಲ್ಲ ಅವರು ಅದಾದ್ಮೇಲೆ ನಾವು ಬಂದ್ವಿ. ಬಂದ್ಮೇಲೆ ಒಂದು 2-3 ದಿವಸ ಆದ್ಮೇಲೆ ಅವ್ರು ಪ್ರಾಣ ಹೋಗ್ಬಿಡ್ತು. ಹೋದಾಗ ನಾವು ಹೋಗಿದ್ವಿ. ಅವ್ರು ಹೇಳ್ತಾ ಇದ್ರು, ಹಿಂದಿನ ದಿವಸ ರಾತ್ರಿ ಪ್ರಾಣ ಹೋಯ್ತು ಅವ್ರದ್ದು. ಆ ಹಿಂದಿನ ಸಂಜೆ ನಾನು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರಂತೆ. ಆಯ್ತು ಅಂತ ಹೇಳಿ ಕರ್ಕೊಂಡ್ ಬಂದ್ರಂತೆ. ಇವರು ಪೋರ್ಟಿಕನಲ್ಲಿ ಕೂಡ್ಸಿದ್ರಂತೆ. ಕೂಡ್ಸಿದ್ರೆ ಅವರು ಎದ್ದು ನಿಂತ್ಬಿಟ್ಟು ಆ ಗೋಡೆನೆಲ್ಲ ಮುಟ್ತಾರಂತೆ, ಕಣ್ಣೀರ್ ಹಾಕ್ತಾರಂತೆ. ಅಯ್ಯೋ, ನಾನು ಇರ್ಬೇಕು ಅಂತ ಕಟ್ಕೊಂಡಿದ್ ಮನೆ ನನಗೆ ಇಲ್ದಂಗ್ ದಕ್ತಾ ಇಲ್ವಲ್ಲ, ಅಯ್ಯೋ ಅಂತಂದ ಹೇಳಿ ಗೋಳಾಡ್ತಾರಂತೆ. ಕೊನೆಗೆ ಅವರು ಹಾಗೆ ಒಳಗ್ ಹೋಗ್ತಾರಂತೆ. ಆಮೇಲೆ ರಾತ್ರಿ ಯಾವಾಗಲೂ ಪ್ರಾಣ ಹೋಯ್ತು. ಅಂದ್ರೆ ನಮ್ಮ ವ್ಯಾಮೋಹ ಏನು, ನಾವೆಷ್ಟು ಅಂಟ್ಕೊಂಡಿದೀವಿ. ಅದನ್ನೇ ಇದು ಶಂಕರರು ಹೇಳುವಂತ. ನಾನು ಯಾಕೆ ಇಷ್ಟೊಂದೆಲ್ಲ ನಿಮಗೆ ಪೀಠಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಯಾವುದು ಅಲ್ಲ, ನಾನು ಯಾವುದು ಸರಿ ಅಲ್ಲ ಅಂದಾಗ ಯಾವುದು ಸರಿ ಅನ್ನೋದು ಮೊದ್ಲು ಅದಕ್ಕೆ ಒಂದೊಂದೇ ಅವರು ಎರೇಸ್ ಮಾಡ್ತಾ ಬರ್ತಾರೆ. ಇದು ನೀನಲ್ಲ, ಇದು ನೀನಲ್ಲ. ಎನ್ನೇತಿ ನೇತಿ ವಚನೈಹಿ ನಿಗಮ ಅವೋಚು ತಮ್ ದೇವ ಮಜಮಚ್ಚು ತಮ್ಮ ಮಾಹುರಗ್ರಮ್ ಅಂತ ಹೇಳಿ ಪ್ರಾರ್ಥನಾ ಶ್ಲೋಕದಲ್ಲಿ ಶಂಕರರೇ ಹೇಳುವಂಥದ್ದು. ಎನ್ನೇತಿ ನೇತಿ ವಚನೈಹಿ ನಿಗಮ ಅವೋಚು ಅಂತ ಹೇಳ್ತಾರೆ. ನಾಯಿತಿ ಇದು ನೀನಲ್ಲಪ್ಪ, ಇದಲ್ಲ ಇದಲ್ಲ ಅಂದ್ರೆ ನಾವು ಇಲ್ಲಪ್ಪ ಅದೇ ನಮ್ದು ಅಂತಂದ ಹೇಳಿ ನಾವು ಅಲ್ಲೇ ಆ ಕೊಚ್ಚೆನಲ್ಲೇ ಆ ಕೆಸರಿನಲ್ಲೇ ಕಾಲು ಹೂತ್ಕೊಂಡು ದೇಹ ಹೂತ್ಕೊಂಡು ಇರುವಂತ ಒಂದು ಜಾಯಮಾನ ನಮ್ದು. ಆದ್ರಿಂದ ಏನು ಮಾಡಕ್ಕಾಗಲ್ಲ. ಆದ್ರೆ ಹೀಗೆ ಎಷ್ಟೋ ಸಲ ಅನ್ಸುತ್ತೆ, ಇವರು ಏನಪ್ಪಾ ಇವರು ಈ ತರ ಎಲ್ಲ ವೈರಾಗ್ಯ, ಏನಪ್ಪಾ ಇವರು ವಯಸ್ಸಾದವ್ರು ಮಾತಾಡುವಂಥದ್ದು ಮಾರ್ತರಮೆಲ್ಲ ಈ ತರ ಎಲ್ಲ ಹೇಳ್ತಾರಲ್ಲ. ನನಗೆ ಸುಮಾರು ಒಂದು 30 ವರ್ಷದಿಂದ 30 ವರ್ಷದ ಹಿಂದೆನೆ ಇರ್ಬೇಕು, 30 ವರ್ಷದ ಹಿಂದೆ ನನಗಿಂತ ಒಂದು 5-6 ವರ್ಷ ಚಿಕ್ಕ ಒಬ್ಬ ವ್ಯಕ್ತಿಯ ಎದುರುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ, ಅವರಿಗೆ ನಾನು ಒಂದೆಷ್ಟು ಫಿಲಾಸಫಿಕಲ್ ಬುಕ್ಸ್ ಅದೇನೋ ಕೊಡ್ತಾ ಇದ್ದೆ. ಒಂದ್ಸಲ ಒಂದು CD ಕೊಟ್ಟೆ. ಏನ್ CD ಅದು? ಗ್ಲೋರಿ ಆಫ್ ರಿನನ್ಸಿಯೇಷನ್ ಅಂತಂದ್ರೆ ಸ್ವಾಮಿ ಪಾರ್ಥಸಾರಥಿ ಅವರು ಮಾತು ತುಂಬಾ ಚೆನ್ನಾಗಿ. ನೀವು ಕೂಡ ವೇದಾಂತ ಅಕಾಡೆಮಿ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ವೇದಾಂತ ಅಕಾಡೆಮಿ ಅಂತ ಮಡ್ರಾಸ್ ಅಲ್ಲಿ ಹೊಂದಿದೆ. ಇವಾಗ ಲೋನಾವಾಲಾದಲ್ಲಿ ಅವರ ಆಶ್ರಮ ಇದೆ. ಅವರ ಮಗಳು ಸುನಂದಾಜಿಯಲ್ಲಿ RV ಇನ್ಸ್ಟಿಟ್ಯೂಟ್ ಅಲ್ಲಿ ಇಷ್ಟರಲ್ಲಿ ಪ್ರವಚನ ಎಲ್ಲ ಮಾಡೋರಿದ್ದಾರೆ. 5 ದಿವಸದ ಒಂದು ತುಂಬಾ ಚೆನ್ನಾಗಿರ್ತಾರೆ ಅವ್ರ ಪ್ರವಚನ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಅವರು ಸ್ವಾಮಿ ಪಾರ್ಥಸಾರಥಿ ಅವರು ಒಂದು CD ಮಾಡಿದ್ರು, ಗ್ಲೋರಿ ಆಫ್ ರಿನನ್ಸಿಯೇಷನ್ ಅಂತ ಹೇಳಿ. ವೈರಾಗ್ಯದ ಒಂದು ಪ್ರಭಾವ, ವೈರಾಗ್ಯದ ಮಹಿಮೆ ಏನು ಅಂತ ಹೇಳಿ ಅದನ್ನ ಕೊಟ್ಟೆ ಅವ್ರಿಗೆ ತಗೊಂಡೋಗಿ. ಅವ್ರ ತಂದೆ ತುಂಬಾ ಬೇಜಾರು ಮಾಡ್ಕೊಂಡು, ಏನಪ್ಪಾ ನನ್ನ ಮಗ ಈಗ ತಾನೇ ಮದುವೆ ಆಗಿದ್ದಾನೆ, ಈಗ ನೀನೆಲ್ಲ ಫಿಲಾಸಫಿ ಅದು ಇದೆಲ್ಲ ಕೊಟ್ಬಿಡ್ತೀಯಲ್ಲ, ಯಾಕೆ ಇದೆಲ್ಲ ಕೊಡ್ತೀಯ ನೀನು? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇಂಥವೆಲ್ಲ ಕೊಡ್ಬೇಡಿ, ಅವನೇನು ವೈರಾಗ್ಯ ಬಂದ್ಬಿಡ. ನನಗೆ ಬಹಳ ಆಶ್ಚರ್ಯ ಆಯ್ತು. ನಾನು ಕೂಡ ಸುಮಾರು 30-32 ವರ್ಷದ ವಯಸ್ಸಿನಲ್ಲಿನೇ ನಾನು ಇದಕ್ಕೆ ಬಂದಿದ್ದು, ಈ ಸ್ಪಿರಿಚುಯಾಲಿಟಿಗೆ ಬಂದ್ಬಿಟ್ವಿ ಅಂತ ತಕ್ಷಣ ನಾವೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾಗ್ಬಿಟ್ಟು ಕೌಪಿನ ದಾರಿಗಳಾಗ್ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಟ್ಟು ಅಘೋರಿಗಳ ತರ ಏನೋ ತಪಸ್ ಮಾಡ್ತೀವಿ ಅಂತಲ್ಲ. ಶಂಕರರು ಹೇಳಿದ್ದು ಇದು ನೋಡಪ್ಪ, ಇದೆಲ್ಲನೂ ಅನುಭವಿಸಿ, ಆದ್ರೆ ರಿನನ್ಸಿಯೇಷನ್ ಇನ್ ಆಕ್ಷನ್, ರಿನನ್ಸಿಯೇಷನ್ ಆಫ್ ಆಕ್ಷನ್ ಅಲ್ಲ ಅಂದ್ರೆ ರಿನನ್ಸಿಯೇಷನ್ ಇನ್ ಆಕ್ಷನ್. ಅಲ್ಲಿ ಇದ್ದುಕೊಂಡೇ ಇಲ್ಲದ ಹಾಗೆ ನಾನು ಪದ್ಮಪತ್ರ ನಿವಾಂಬಸಿ ಅಂತ ಹೇಳ್ತೀವಲ್ವಾ, ಈ ನೀರಿನಲ್ಲಿ ತೇಲುವಂತ ಪದ್ಮದ ಎಲೆ ಪತ್ರ ಇದೆಯಲ್ಲ, ಅದ್ರ ಮೇಲೆ ನೀರ್ ಬಿದ್ರು ಕೂಡ ಅದು ನೀರು ನಡ್ಸ್ಕೊಳ್ಳೋದಿಲ್ಲ, ನೀರಲ್ಲೇ ಇರುತ್ತೆ, ನೀರು ನಡ್ಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಆದ್ರಿಂದ ಹಾಗೆ ನಮ್ಮ ಬದುಕು ಇರಬೇಕು. ನಮ್ಮ ಹಿಂದೂ, ನಮ್ಮ ಏನಿದೆ ನಮ್ಮ ಸನಾತನ ಧರ್ಮ, ಅದರಲ್ಲಿ ಎಲ್ಲೂ ಕೂಡ ನೀವು ಮಿಡ್ಲ್ ಪಾತ್ ಅಂತಂದೆ. ಶಂಕರರು ಯಾವಾಗಲೂ ಹೇಳಿದ್ರು ನಿರ್ವಾಣ, ಇದೇನು ಎಷ್ಟು ಹೇಳಿದ್ರು ಮಿಡ್ಲ್ ಪಾತ್. ಏನು ನಮ್ದು ಸಂಸಾರಂ ಸಾಗರಂ ದುಃಖಂ. ಆದ್ರೂ ಕೂಡ ಈ ಸಂಸಾರದಲ್ಲಿ ಇದ್ಕೊಂಡೆ ಇದನ್ನ ಮಾಡ್ಕೊಂಡೇನೆ ನಾವು ನಿರ್ವಾಣಕ್ಕೆ ಹೋಗ್ಬೇಕು, ಆ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ, ವೈರಾಗ್ಯವನ್ನ ಪಡಿಬೇಕು ಅಂತಂದ ಹೇಳಿ ನೋಡಿ. ಇದರಲ್ಲಿ ಬರುವಾಗ ನಾನು ಧರ್ಮಾರ್ಥ ಕಾಮಮೋಕ್ಷ ಪುರುಷಾರ್ಥಗಳ ಬಗ್ಗೆ ಅವರೇ ಹೇಳುವಂಥದ್ದನ್ನ ಅದನ್ನ ಬಹಳ ವಿಸ್ತಾರವಾಗಿ ನಾನು ಹೇಳೋನಿದ್ದೀನಿ. ಕೊನೆಯಲ್ಲಿ ಈ ಇಂಟ್ರಡಕ್ಷನ್ ಕೊನೆಯಲ್ಲಿ ನಿರ್ವಾಣ ಅಂತ ಬಂದಿತ್ತು. ಆದ್ರಿಂದ ನಿರ್ವಾಣಕ್ಕೆ ಸಂಬಂಧಪಟ್ಟಾಗೆ ಒಂದು ಕಗ್ಗವನ್ನು ಹೇಳಿ ನಾನು ನೇರವಾಗಿ ಈ ನಿರ್ವಾಣ ಷಟ್ಕಕ್ಕೆ ಹೋಗ್ತೇನೆ. ವರ್ವನೇ ನಿಲುವೆ ನೀ ನುತ್ಕಟ ಕ್ಷಣಗಳಲ್ಲಿ, ವರ್ವನೇ ನಿಲುವೆ ನೀ ನುತ್ಕಟ ಕ್ಷಣಗಳಲ್ಲಿ, ವರ್ವನೇ ನಿಲುವೆ ನೀ ನುತ್ಕಟ ಕ್ಷಣಗಳಲ್ಲಿ, ಜೀವನ ಸಮರದಲ್ಲಿ ಉಭಯ ಸಂಕಟಗಳಲ್ಲಿ, ಜೀವನ ಸಮರದಲ್ಲಿ ಉಭಯ ಸಂಕಟಗಳಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ, ನಿರ್ಮಿತ್ರ ನಿರಲು ಕಲಿಯೋ ಮಂಕುತಿಮ್ಮ. ನಿರ್ಮಿತ್ರ ನಿರಲು ಕಲಿ. ನೀನ್ ಒಬ್ಬನೇ ಬಂದಿದ್ಯಾ ಕಣಯ್ಯ, ನೀನು ಒಬ್ಬೊಬ್ಬನೇ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಅವ್ರ ದೇವಸ್ಥಾನಕ್ಕೆ ಅವ್ರು ಬರ್ಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದಿಲ್ಲ.
ಅವ್ರು ಬರ್ಲಿಲ್ಲ, ಯಾವ್ದೋ ಪ್ರವಚನಕ್ಕೆ ಹೋಗಿ ನೀವು ಬಂದ್ರಿ ಪ್ರವಚನಕ್ಕೆ ಹೋಗೋಣ, ಅವ್ರು ಬರ್ತಾ ಇಲ್ಲ, ಅಯ್ಯೋ ಬಿಡಿ ನಾನು ಬರಲ್ಲ. ಹಂಗೆ ನಾವು ಒಬ್ಬೊಬ್ಬರೇ ಸಾಧನೆ ಮಾಡ್ಬೇಕು, ಆಗ್ಲೇ ನಾವು ಒಂದು ಸಾಧನೆ ಹಾದಿಗೆ ಹೋಗೋದು, ಒಂದು ಏನಾದ್ರೂ ಒಂದು ಸಾಧಿಸುವಂಥದ್ದು. ಇಲ್ಲಿದ್ರೆ ನೋಡಿ, ಒರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಜೀವನ ಸಮರದಲ್ಲಿ ಉಭಯ ಸಂಕಟಗಳಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ ನಿರ್ವಾಣ ದೀಕ್ಷೆ ಅಂತ, ಅದಕ್ಕೆ ನಿರ್ವಾಣ ಅಂತ ಬಂತಲ್ಲ, ಅದಕ್ಕೋಸ್ಕರ ನಿರ್ವಾಣ ದೀಕ್ಷೆ ಅಂದ್ರೆ ಏನು? ಈ ಈ ದೀಕ್ಷೆ ಕೊಡ್ಬೇಕಾದ್ರೆ ಸನ್ಯಾಸಿಗಳಾಗಿ, ಬಾಲ ಸನ್ಯಾಸಿಗಳು ಅಥವಾ ಸನ್ಯಾಸಿಗಳಾಗಿ ದೀಕ್ಷೆ ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ಬ್ರಹ್ಮಚರ್ಯ ದೀಕ್ಷೆ ಕೊಡೋದು ಚಿಕ್ಕ ಮಕ್ಕಳಿಗೆ ಕೊಡೋದು. ಯಾಕೆಂದ್ರೆ ಈ ಆಶ್ರಮಗಳಲ್ಲಿ ಅವ್ರನ್ನ ಆ ಚಿಕ್ಕ ವಯಸ್ಸಿನಿಂದಲೇ ಅವ್ರನ್ನ ಆ ಬ್ರಹ್ಮಚರ್ಯಕ್ಕೆ ಹೊಂದಿಗೂಡಿಸಿ ಸನ್ಯಾಸ ಕೊಟ್ಬಿಟ್ಟು ಸನ್ಯಾಸಿಗಳಾಗಿ ಬೆಳೆಸ್ತಾರೆ. ವಿಶೇಷವಾಗಿ ನಮ್ಮ ಶಂಕರ ಮಠ ಅಂತ ಒಂದು ಮಠಗಳಲ್ಲಿ ನೂರಾರು ವಿದ್ಯಾರ್ಥಿಗಳನ್ನ ಚಿಕ್ಕ ವಯಸ್ಸಿನಿಂದಲೇ ಅವರು ಸಾಕ್ತಾರೆ, ಅವರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾರೆ, ವೇದ ಉಪನಿಷತ್ತುಗಳನ್ನ ಬೋಧನೆ ಮಾಡುವಂಥದ್ದು, ಆ ಒಂದು ಆ ಗುರುಕುಲದ ಒಂದು ವಾತಾವರಣದಲ್ಲೇ ಬೆಳೆಸುವಂಥದ್ದು. ಅಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ಅಂತ ಹೇಳ್ತಾರೆ ಡಿ ವಿ ಜಿಯವರು. ನಿರ್ವಾಣ ದೀಕ್ಷೆ ಅಂದ್ರೆ ಇವರು ದೀಕ್ಷೆ ತೆಗೆದುಕೊಳ್ಬೇಕಾದ್ರೆ ಅಲ್ಲಿವರೆಗೂ ತಂದೆ ತಾಯಿಗಳಿರ್ತಾರಂತೆ, ಎಲ್ಲಿವರೆಗೂ ಇವ್ರನ್ನ ಬಿಡೋಕೆ ಗುರುಗಳ ಹತ್ರ ಸಮರ್ಪಣೆ ಮಾಡಿ, ಗುರುಗಳೇ ನಿಮಗೆ ಕೊಟ್ಟಿದ್ದೇವೆ, ನೀವು ಅವ್ರನ್ನ ಕಾಪಾಡ್ಬೇಕು ಅಂತ ಹೇಳಿ. ಆದ್ರೂ ತಾಯಿ ಮನಸ್ಸೊಳಗೆ ಒಂದಿಷ್ಟು ಅಳುಕಿದ್ದೇ ಇರ್ತದೆ, ಅಯ್ಯೋ ನಾನು ಸನ್ಯಾಸ ಮಾಡ್ತೀನಲ್ಲ. ಯಾಕೆಂದ್ರೆ ಶಂಕರನಿಗೆ ಬಿಡ್ಲಿಲ್ಲ. ಶಂಕರರ ತಾಯಿ ಕೊನೆಗೆ ಮೊಸಳೆ ಹಿಡ್ದಿದ್ಯಮ್ಮ, ನನಗೆ ಬಿಟ್ಬಿಡು, ನನಗೆ ಹೇಳು, ನನಗೆ ಪರ್ಮಿಷನ್ ಕೊಡು, ನನ್ಗೆ ಓಕೆ ಮಾಡು, ನನ್ಗೆ ಸನ್ಯಾಸ ತಗೊಳ್ತೀನಿ, ಇಲ್ಲಿದ್ರೆ ಮೊಸಳೆ ತಿಂದಾಕ್ಬಿಡು. ಅಯ್ಯೋ ಅವಳು ಎದ್ಕೊಂಡು ಆಯ್ತು ಬಿಡಪ್ಪ ಅಂತ ಹೇಳಿ. ಅಂದ್ರೆ ಇದು ಕಥೆ ಹೇಳುವಂಥದ್ದು, ಶಂಕರರ ಹತ್ರ ಹೇಳಿದ್ರು ಅಂತದ್ದು ಹೇಳಿ ಇದೆ. ನಾವು ಅದನ್ನೆಲ್ಲ ನಂಬ್ತೀವಿ. ಆದ್ರೆ ಶಂಕರರಿಗೆ ಒಂದು ಕಾರಣ ಬೇಕಾಯಿತು ಸನ್ಯಾಸ ತರುವಾಗ. ಆದ್ರೆ ಮಕ್ಕಳನ್ನ ನಾವು ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಗುರುಗಳ ಹತ್ರ ಹೋದಾಗ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ತಂದೆ ತಾಯಿಗಳು ಯಾರು ಇರೋದಿಲ್ಲ. ನಿರ್ವಾಣ ದೀಕ್ಷೆ ಕೊಡ್ಬೇಕಾದ್ರೆ ಯಾರು ಇರೋದಿಲ್ಲ, ಗುರುಗಳು ಮಾತ್ರ. ಆಗ ಅವರ ಜನಿವಾರವನ್ನು ಹರಿದು ಅವರಿಗೆ ದಂಡ ಕಮಂಡಲವನ್ನು ಕೊಟ್ಟು, ಕೌಪೀನವನ್ನು ಕೊಟ್ಟು, ಕಾಷಾಯ ಕೊಟ್ಟು, ಅವ್ರಿಗೊಂದು ದೇವರ ಒಂದು ಪೆಟ್ಟಿಗೆಯನ್ನು ಕೊಟ್ಟು, ನೋಡಪ್ಪ ಇನ್ಮೇಲೆ ನೀನು ದೀಕ್ಷೆ ಕೊಟ್ಟಿದ್ದೀನಿ, ನೀನು ಸನ್ಯಾಸಿ, ಇನ್ನು ನೀನು ದೇವ್ರು ಅಲ್ಲಿ ಇಲ್ಲಿ ಹೋಗೋದು, ಇನ್ನೇ ದೇವ್ರು ಇಲ್ಲೇ ಇದ್ದಾನೆ. ಯಾವ ಸನ್ಯಾಸಿಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡತ್ತ ಏನಿಲ್ಲ, ದೇವ್ರು ಅವ್ರ ಹತ್ರನೇ ಸಾಲಿಗ್ರಾಮಗಳು, ದೇವರುಗಳು, ವಿಗ್ರಹಗಳು ಅವರ ಒಂದು ಪೆಟ್ಟಿಗೆ ಇಟ್ಕೊಂಡಿರ್ತಾರೆ. ಅದು ಯಾವಾಗಲೂ ಅವ್ರ ಹತ್ರ ಪ್ರತಿನಿತ್ಯವೂ ಪೂಜೆ ಮಾಡೋದು. ಅವ್ರು ತೆಗೆದ್ಬಿಟ್ಟು ಆ ವಿಗ್ರಹಗಳು ಸಾಲಿಗ್ರಾಮಗಳು ಕೊಟ್ಬಿಟ್ಟು ತೆಗೆದ್ಬಿಟ್ಟು ಅಲ್ಲಿಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಮತ್ತೆ ಆ ಕೃಷ್ಣಾಜಿನದಲ್ಲಿ ಇಟ್ಕೊಂಡು ಸಂಪುಟಗಳಲ್ಲಿ ಇಟ್ಕೊಂಡು ಅದು ಯಾವಾಗಲೂ ತಗೊಂಡು ಹೋಗ್ತಿರ್ತಾರೆ. ಆಮೇಲೆ ಆ ಪಾದುಕೆ ಇನ್ನೆಲ್ಲ ಇದು ಸಾಮಾನ್ಯ. ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿಲುಕಲಿ. ಅದರಿಂದ ಈ ನಿರ್ವಾಣ ಅನ್ನೋದು ಈ ಮುಕ್ತಿಯ ಮಾರ್ಗಕ್ಕೆ ಹೋಗುವಂಥದ್ದು ಅನ್ನೋದನ್ನ ವಿಚಾರ ತಿಳ್ಕೊಂಡು ನಾವೀಗ ನೇರವಾಗಿ ಇದಕ್ಕೆ ಹೋಗ್ತೇವೆ. ಯಾವುದು? ನಮ್ಮ ನಿರ್ವಾಣ ಷಟ್ಟಂ 6 ಚೌಪದಿಗಳ ಒಂದು ಸಮೂಹ ಗೀತೆ. ಆ ಒಂದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅದನ್ನು ನಾವು ಒಂದೊಂದೇ ತಿಳ್ಕೊಳ್ಳೋಕೆ ನಾನು ಮೊದಲಿಗೆ ನಿಮಗೆ ಹಾಡಿದೆ. ಒಂದ್ ಕಡೆಯಿಂದ ಕೊನೆಯವರು ಹಾಡಿಬಿಟ್ಟೆ. ಆಮೇಲೆ ಇವಾಗ ಅದು ಒಂದೊಂದೇ ಚೌಪದಿಗಳನ್ನು ತೆಗೆದುಕೊಂಡು ಮೊದಲನೇ ಚೌಪದಿ ಏನ್ ಹೇಳ್ತಾನೆ, ಸೆಕೆಂಡ್ ಚೌಪದಿ ಏನ್ ಹೇಳ್ತಾರೆ ಅನ್ನೋದನ್ನ ಒಂದೊಂದೇ ನೋಡಿ. ಮೊದಲನೇ ಚೌಪದಿಯಲ್ಲಿ ಅವರು ಮನಸ್ಸು, ಬುದ್ಧಿ, ಪಂಚ ಜ್ಞಾನೇಂದ್ರಿಯಗಳು ಇದ್ರ ಬಗ್ಗೆ ಹೇಳ್ತಾರೆ. ಮೊದಲನೇ ಚೌಪದಿಯಲ್ಲಿ ತನ್ಮಾತ್ರೆಗಳು ಅಂದ್ರೆ ಈ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅವುಗಳು ಮಾಡೋ ಗಲಾಟೆ, ಅದರಿಂದ ಮನಸ್ಸು ಬುದ್ಧಿ ಮೇಲೆ ಆಗತಕ್ಕಂಥ ಪರಿಣಾಮ. ಇದು ಒಂದು ಘಟ್ಟ. ಎರಡನೇ ಘಟ್ಟದಲ್ಲಿ ಅವರು ಉಸಿರಾಟದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪಂಚಪ್ರಾಣಗಳು, ಉಪಪ್ರಾಣಗಳು ಇವನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ಅದು ಹೇಳ್ಬಿಟ್ಟು ಆಮೇಲೆ ಸಪ್ತ ಧಾತುಗಳು, ಪಂಚಪ್ರಾಣಗಳು, ಸಪ್ತ ಧಾತುಗಳು ಇವನ್ನೆಲ್ಲ ಹೇಳ್ತಾರೆ. ಮೂರನೇದರಲ್ಲಿ ಅವರು ರಾಗದ್ವೇಷಗಳ ಬಗ್ಗೆ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮನ್ನು ಹೇಗೆ ಕಾಡ್ತವೆ. ಅದಾದ್ಮೇಲೆ ಪುರುಷಾರ್ಥಗಳು, ಧರ್ಮಾರ್ಥ, ಕಾಮ, ಮೋಕ್ಷ ಏನು ನಾವೇನು ಒಂದು ಆ ಚೌಕಟ್ಟು ಇಟ್ಕೊಂಡಿದೀವಿ, ನಾತಿ ಚರಾಮಿ ಅಂತ ಏನ್ ಹೇಳ್ತೀವಲ್ವಾ, ಆ ಒಂದು ಚೌಕಟ್ಟನ್ನ ಬಗ್ಗೆ ಅವರು ಹೇಳ್ತಾರೆ. ಇದಲ್ಲಪ್ಪ ಅಂತ ಹೇಳ್ತಾರೆ. ನಾಲ್ಕನೇದ್ರೊಳಗೆ ಪುಣ್ಯ ಪಾಪ ಪುಣ್ಯದ ಒಂದು ಪ್ರಜ್ಞೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ವೇದ ಉಪನಿಷತ್ತುಗಳು ಏನು ನೀನು ಅಧ್ಯಯನ ಮಾಡ್ತೀಯ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಪುಣ್ಯಕ್ಷೇತ್ರಗಳ ಬಗ್ಗೆ ಹೋಗುವಂಥದ್ದು. ಅದು ಹೋದ್ರೆ ಏನಪ್ಪಾ, ಅದು ಸರಿನಾ ತಪ್ಪ ಅನ್ನೋದು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು. ಅದೇ ನಾನು ಅಲ್ಲ, ಅದನ್ನು ಬಿಟ್ಟು ಮೀರಿದವನು ನಾನು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಇನ್ನು ಐದನೇದ್ರೊಳಗೆ ಮೃತ್ಯುವಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜನನ ಮರಣದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಂಬಂಧಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ತಂದೆ ತಾಯಿಗಳು ಅಂದ್ರೆ ಯಾರು, ನಾನು ಗುರುನ, ನಾನು ಶಿಷ್ಯನ, ನನ್ನ ತಂದೆ, ನನ್ನ ತಾಯಿನ ಏನು ಅಂತ ಹೇಳ್ತಾರೆ. ಅದು ಯಾವುದು ಅಲ್ಲಪ್ಪ ಅಂತ ಹೇಳ್ತಾರೆ. ಕೊನೆಯಲ್ಲಿ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಬುದ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ. ಅದು ನಿರ್ವಿಕಲ್ಪ ಸಮಾಧಿಯ ಬಗ್ಗೆ ಅಲ್ಲಿಗೆ ಹೋಗ್ಬಿಡ್ತಾರೆ. ನೋಡಿ, ಮನಸ್ಸು ಬುದ್ಧಿಯಿಂದ ಶುರು ಮಾಡಿ ಅವರು
ನಿರ್ವಿಕಲ್ಪ ಸಮಾಧಿಯ ಬಗ್ಗೆ, ಆ ಶಿವನ ಬ್ರಹ್ಮತ್ವದ ಒಂದು ಪರಾಕಾಷ್ಠೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದು ಬಹುಶಃ ಬಹಳ ಸುಂದರವಾಗಿ, ಬಹಳ ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ ತಯಾರು ಮಾಡಿದಂತ ಒಂದು 6 ಚೌಪದಿಗಳ ಸಮೂಹ. ನಾವು ನಿಧಾನ ಒಂದೊಂದೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನ ಅಪ್ರಿಶಿಯೇಟ್ ಮಾಡಿದ್ರೆ ನಮ್ಗೆ ಬೇರೆ ಇದೇ ದಾರಿನೇ ಇಲ್ಲ, ಅಷ್ಟು ಸುಂದರವಾಗಿ ಇರ್ತಕ್ಕಂಥದ್ದು. ನನಗನ್ಸಿರೋ ಮಟ್ಟಿಗೆ ಪ್ರತಿಯೊಬ್ಬರು ಇದನ್ನ ಕಂಠಸ್ಥ ಮಾಡ್ಬೇಕು, ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಹಂಗಾದ್ರೂ ನಾವು ಅಲ್ಪ ಸ್ವಲ್ಪ ಏನಾದ್ರೂ ಮುಕ್ತಿ ಮಾರ್ಗದ ಕಡೆಗೆ, ನಾನು ಈ ಹಿಂದೆ ನಾನು ಮಾತಾಡಿದಾಗ ಈ ಸಾಧನ ಚತುಷ್ಟಯಗಳು ಅನ್ನುವಾಗ ನಿತ್ಯಾನಿತ್ಯ ವಸ್ತು ವಿವೇಕ, ಅದೇ ಶಂಕರರೇ ಹೇಳಿದ್ದನ್ನ ಇಲ್ಲಿ ವಿಸ್ತಾರವಾಗಿ ಒಂದಿಷ್ಟು ಈ 6 ಪದ್ಯಗಳಲ್ಲಿ ನಮ್ಗೆ ಕಟ್ಟಿಕೊಡ್ತಾರೆ. ಅದನ್ನ ನಾವು ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ, ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ, ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ, ನ ಚ ವ್ಯೋಮ ಭೂಮಿನ್ನ ತೇಜೋ ನ ವಾಯು, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಲ್ಲಿ ಮನಸ್ಸು, ನಾವು ಅಂದ್ಕೊಳ್ತೀವಿ ಎಷ್ಟೋ ನಮ್ಮ ಮನಸ್ಸಿನ ಒಂದು ಗಲಾಟೆಗಳೇನಿದೆ ಅದನ್ನ ಮನಸ್ಸಿನ ಆಸೆ, ಮನಸ್ಸು ಬೆಳೆದಂತೆಲ್ಲ ಆಸೆ ಬೆಳೆಯುವುದಯ್ಯ, ತೀರಿಸದನ್ನು ಒಗೆಯುವುದು ವಿಧ ವಿಧದ ಯುಕ್ತಿ. DVG ಹೇಳ್ತಾರೆ, ಏನಪ್ಪ ಮನಸ್ಸು ಬೆಳೀತಾ ಇದ್ರೆ ಆಸೆನೂ ಬೆಳೀತಾ ಇರ್ತದೆ. ಹಂಗಾದ್ರೆ ಇದು ಹೇಗೆ ಅಂತಂದ್ರೆ ಇದು ಅಲ್ಲಪ್ಪ ಅಂತ ಹೇಳ್ತಾರೆ ಅವರು. ನಾಯಿತಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ನಾನಲ್ಲ, ಅದಲ್ಲ ನಾನು. ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ, ಅಂದ್ರೆ ಈ ಕಿವಿ, ಮೂಗು, ಕಣ್ಣು, ನಾಲಿಗೆ ಇದೆಲ್ಲ ನಾನು ಅದಲ್ಲ. ಘ್ರಾಣ ನೇತ್ರೆ, ಕಣ್ಣು, ಮೇಲೆ ಘ್ರಾಣ, ನಾಲಿಗೆ, ಇದೆಲ್ಲ ನಾನಲ್ಲಪ್ಪ. ನಚ ವ್ಯೋಮ ಭೂಮಿಯನ್ನ ತೇಜೋನ ವಾಯು, ಈ ಭೂಮಿ, ಈ ಪಂಚಭೂತಗಳು, ಅಂದ್ರೆ ಒಂದು ಕಡೆ ಪಂಚಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಮತ್ತೆ ಮನಸ್ಸು ಬುದ್ಧಿ ಅನ್ನುವಂತಹ ಒಂದು ಆ ಉಪಾಧಿಯಲ್ಲಿ ಹೇಳ್ತಕ್ಕಂಥದ್ದು. ಇದನ್ನ ಹೇಳ್ತಾ ಹೋಗ್ತಾರೆ. ಇದನ್ನಲ್ಲ, ಇದೆಲ್ಲ ಮನಸ್ಸು ಬುದ್ಧಿನೂ ನಾನಲ್ಲ. ಹಾಗೇನೆ ಏನು ಪಂಚ ಜ್ಞಾನೇಂದ್ರಿಯಗಳು ಅಂತ ನಾನು ಅಂದ್ಕೊಂಡಿದ್ರೆ ಅದು ಕೂಡ ನಾನಲ್ಲ. ಹಾಗಾದ್ರೆ ಪಂಚಭೂತಗಳ ನಮ್ಮಲ್ಲಿ ಅಲ್ಲಿ ನಾನು ಭೂಮಿಯನ್ನ ಮಾಡ್ತೀನಿ, ಅದನ್ನು ಆವರಿಸ್ಕೊಳ್ತೀನಿ ನಾನು ಅನ್ನೋದಾದ್ರೆ ಅದು ಕೂಡ ನಾನಾದ್ರೆ ಅದು ಕೂಡ ನಾನಲ್ಲ. ನಾನು ಯಾರು ಅಂತಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಅಂದ್ರೆ ಉಪನಿಷತ್ತಲ್ಲಿ ಒಂದು ಮಾರ್ತ ಬರ್ತದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಶಿಷ್ಯತೆ. ಉಪನಿಷತ್ತಿನ ಒಂದು ಆ ವೇದ ಸಾರ ಏನಿದೆ, ಆ ಪರಮಾತ್ಮ ಅನ್ನೋದು ಏನು, ಆ ಬ್ರಹ್ಮ ಅನ್ನೋ ಒಂದು ಬ್ರಹ್ಮತ್ವ ಅನ್ನೋದು ಪರಿಪೂರ್ಣವಾದಂಥದ್ದು. ಇವಾಗ ಸಮುದ್ರದ ನೀರಿದೆಯಪ್ಪ, ಈ ಸಮುದ್ರ ನೀರಿನಲ್ಲಿ ನಾನು ಒಂದು ಕೊಡಪಾನ ನೀರು ತಗೊಂತೀನಿ, ನೀರು ಕಡಿಮೆ ಆಗುತ್ತಾ? ಕಡಿಮೆ ಆಗೋದಿಲ್ಲ. ಒಂದು ಕೊಡಪಾನ ಭರ್ತಿ ಇದೆ, ಸಮುದ್ರನಲ್ಲಿ ಭರ್ತಿ ಇದೆ, ಅದು ಭರ್ತಿ ಇದೆ, ಇದು ಭರ್ತಿ ಇದೆ. ಅದರಿಂದ ಒಂದು ಭರ್ತಿಯಾದ ಕೊಡ ತಗೊಂಡ್ರು ಅದೇನು ಖಾಲಿ ಆಗ್ಲಿಲ್ಲ, ಅದು ಭರ್ತಿ ಆಗಿರ್ತದೆ, ಇದು ಭರ್ತಿ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಪರಮಾತ್ಮನ ಈ ಏನು ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಪರಮಾತ್ಮ ಹಾಗೇ ಇರ್ತಾನೆ, ಪೂರ್ಣವಾಗೇ ಇರ್ತಾನೆ. ಅಥವಾ ಗುರುಗಳು ಏನಾದ್ರು ಒಂದು ಜ್ಞಾನವನ್ನ ನಮಗೆ ಕೊಟ್ಬಿಟ್ರೆ ಅವರ ಜ್ಞಾನ ಏನು ಕಡಿಮೆ ಆಗೋದಿಲ್ಲ, ಅವ್ರ ಜ್ಞಾನ ತುಂಬಿಕೊಂಡಿರ್ತದೆ, ನಮ್ ಜ್ಞಾನ ತುಂಬಿಕೊಳ್ತದೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಮೊದಲನೇ ಇದರೊಳಗೆ ನೋಡಿ, ಎಷ್ಟೋ ಸಲ ನಾವು ಈ ಮನಸ್ಸು ಅನ್ನೋದು ಬಹಳ ಕೆಟ್ಟದ್ದು ಸ್ವಾಮಿ. ಈ ಮನಸ್ಸು ಹೇಳ್ದಂಗೆ ಕೇಳ್ಬಿಡ್ತೀವ ನಾವು, ಅವಾಗಲೇ ತೊಂದರೆಗಳು ಶುರುವಾಗೋದು. ಯಾವಾಗ ಮನಸ್ಸು ಹೇಳ್ದಂಗೆ ನಾವು ಕೇಳೋದಿಲ್ಲ, ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತೀವಿ ನಾವು, ಓಹೋ ಇದು ಸರಿಯಲ್ಲ. ಅದಕ್ಕೆ ನಮ್ಮ ಚಿನ್ಮಯ ಸ್ವಾಮಿಗಳು ಚಿನ್ಮಯಾನಂದ ಮಿಷನ್ ನಲ್ಲಿ ಅವರ ಆಶ್ರಮದ ಮುಂದ್ಗಡೆ ಒಂದು ಬೋರ್ಡ್ ಹಾಕಿದ್ರು, BMI ಅಂತ ಹಾಕೋದು. ಅಂದ್ರೆ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಷ್ಟೇ. ನೋಡಪ್ಪ, ನಾನು ಅನ್ನೋ ವಸ್ತು ಏನೇನಿದೆ ಇದ್ರೊಳಗೆ, ದೇಹ ಇದೆ, ಬಾಡಿ, ಮೈಂಡ್ ಮನಸ್ಸಿದೆ, ಬುದ್ಧಿ ಇದೆ. ಈಗ ನಾವು ಏನ್ ಮಾಡ್ಬೇಕು? ಮನಸ್ಸು ಈ ಪಂಚೇಂದ್ರಿಯಗಳ ಒಂದು ಅಧೀನ. ಆ ಕಣ್ಣು ನೋಡ್ತದೆ, ಏನೋ ಬೇಕು ಅನ್ನುತ್ತೆ, ಮೂಗು ವಾಸನೆ ನೋಡುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಚರ್ಮ ಸ್ಪರ್ಶ ಬೇಕು ಅನ್ಸುತ್ತೆ ಮನಸ್ಸಿಗೆ. ಮನಸ್ಸಿನ ಮೂಲಕ ಈ ಪಂಚೇಂದ್ರಿಯಗಳೆಲ್ಲ, ಮನಸ್ಸು ಅನ್ನೋದು ಇವುಗಳ ಮೂಲಕ ತನ್ನ ಆಸೆಗಳನ್ನು ಮನಸ್ಸು ಚಿತ್ತ ಅನ್ನೋದು ನೆರವೇರಿಸ್ಕೊಳ್ತದೆ. ಆದ್ರೆ ಬುದ್ಧಿ ಅನ್ನೋದು ಇದೆಯಲ್ಲ, ಅದು ಅದನ್ನ ಕಂಟ್ರೋಲ್ ಮಾಡ್ತದೆ. ಆದ್ರೆ ಅದು ಕೂಡ ನೀನಲ್ಲ ಅಂತ ಹೇಳ್ತಾರೆ ಶಂಕರರು. ಮನೋಬುದ್ಧಿ ಅಹಂಕಾರ ಚಿತ್ತಾನೆ, ನಾನು ಅಂದ್ಕೊಂಡಿದ್ರೆ ನಾನು ಬುದ್ಧಿನಪ್ಪ, ಬುದ್ಧಿಯ ಉಪಾಧಿಯಲ್ಲಿ ನಾನು ದೇವರನ್ನ ಆ ಜ್ಞಾನದ ಒಂದು ಉಪಾಧಿಯಲ್ಲಿ
ಆ ಒಂದು ದೇವರನ್ನ ನಾನು ನೋಡ್ತೀನಿ, ಆ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ, ಜ್ಞಾನಿ ನಾನು, ಅದೆಲ್ಲ ಅದು ಕೂಡ ನೀನಲ್ಲ. ನೀನ್ ಯಾರು ಅಂದ್ರೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ನೋಡಿ, ಅದಕ್ಕೆ ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ಮನ ಹಿಂದೆ, ತರಿದು ಬಿಡು ತೊರೆದು ಬಿಡು ತೊರೆದು ಬಿಡು ಮನಸ್ಸಿಂದೆ, ಕರೆ ಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸೊಗಸೆನಿಸಿದ ಪ್ರೀತಿಹಾರವು ಒಮ್ಮೆ, ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ, ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ನೋಡಿ, ನಮಗೆ ಅಲಂಕಾರ ಪ್ರಾಯವಾಗಿ ಹೂನಾರುಗಳು ಏನು, ಕೆಲವು ಸಲ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಅವರು ಇದೊಂದು ಇದಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಈ ಅರ್ಚನೆ ಮಾಡಿಸಿದ್ರೆ ಅವ್ರು ದೇವ್ರ ಹತ್ರ ಒಂದು ಹೂ ತಂದ್ಬಿಟ್ಟು, ಪಾದದಲ್ಲಿ ಇರ್ತಕ್ಕಂಥ ಹೂ ತಂದ್ಬಿಟ್ಟು ಇವ್ರಿಗೊಂದು ಹಾಕೋದು, ಹಾರ ಹಾಕೋದು. ಅದು ಹಾಕ್ತಿದ್ರೆ ಏನೋ ಕಸಿವಿಸಿ ನಮ್ಗೆ, ಅಯ್ಯೋ ನಮ್ಗೆ ಹಾಕ್ಲಿಲ್ವಲ್ಲ, ಹಾರ ಹಾಕ್ಲಿಲ್ವಲ್ಲ, ನಾನು ಎಷ್ಟು 10 ರೂಪಾಯಿ 15 ರೂಪಾಯಿ ಕೊಟ್ಬಿಟ್ಟು, ನಾನು 50 ರೂಪಾಯಿ ಕೊಟ್ಬಿಟ್ಟು ನಾನು ಇದು ಮಾಡಿದ್ದೆ, ಅರ್ಚನೆ ಕೊಟ್ಟಿದ್ದೆ, ನನಗೆ ಆಹಾರ ಹಾಕ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಉರುಳಪ್ಪುದ ಆತ್ಮಕ್ಕೆ ಮಂಕುತಿಮ್ಮ, ಉರಕ್ಕೆ ಸೊಗಸೆನಿಸಿದ ಪ್ರೀತಿ ಹಾರವು ಒಮ್ಮೆ, ಎದೆ ಮೇಲೆ ಅಲಂಕಾರ ಪ್ರಾಯವಾಗಿ ನಾವು ಹೂನಾರನ್ನ ಎದೆ ಮೇಲೆ ಇಟ್ಕೊಂತೀವಿ ಹೊರತು ಕಾಲತ್ರ ಇಟ್ಕೊಳ್ಳಲ್ಲ, ಸೊಂಟದಲ್ಲಿ ಇಟ್ಕೊಳ್ಳಲ್ಲ, ಕೈಯಲ್ಲಿ ಇಟ್ಕೊಳ್ಳಲ್ಲ. ಅದು ಇಲ್ಲಿಗೆ ಅಲಂಕಾರ ಪ್ರಾಯ. ಇವಾಗಂತೂ ಇನ್ನ ನಿಮ್ಗೆಲ್ಲ ಗೊತ್ತಿದೆ, ಈ ರಾಜಕಾರಣಿಗಳು ಹೂನಾರುಗಳು ಅದು 8-10 ಜನ ಒಬ್ಬೊಬ್ಬ ಹೊಟ್ಟೆಯ ಒಂದೇ ಹೂನಾರುಗಳಂತೆ, ಇಲ್ಲಿರ ಅದೆಷ್ಟು 500 kg ಆ ಸೇಬಿನ ಹೂನಾರುಗಳಂತೆ, ಅದೇನೋ ವಿವಿಧ ರೀತಿಯಾದಂತ ಹಾರುಗಳು ಬಂದ್ಬಿಟ್ಟಿದಾವೆ. ಅದು ಅವ್ರಿಗೆ ಹಾಕೋದೇ ಇಲ್ಲ. ಅದು ಏನು ಹಿಂದ್ಗಡೆಯಿಂದ JCB ನಲ್ಲಿ ದೊಡ್ಡದಾಗಿ ಕಾಣಿಸ್ಕೊಂಡು ಅವ್ರ ಮಧ್ಯದಲ್ಲಿ ಅವ್ರ ಮುಖ ಕಾಣೋ ಹಾಗೆ, ಇಂಥ ಒಂದು ನಮ್ಮ ಒಂದು ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಉರುಳಪ್ಪುದ ಆತ್ಮಕ್ಕೆ ಮಂಕುತಿಮ್ಮ, ಅದೇನು ಹಾರ ಅಂತಂದ ಹೇಳಿ ನಾವು ಅನ್ಕೊಂತೀವಿ, ಅದು ನಮ್ಮನ್ನ ಕುತ್ತಿಗೆಗೆ ಉರುಳಾಗಿ ಪರಿಣಮಿಸ್ತದೆ, ನೇಣು ಗಂಬ ಆಗ್ಬಿಡ್ತೀವಿ ನಾವು. ಅದಕ್ಕಿಂತ ಹುಷಾರಾಗಿ ನಾವು ಅನ್ನೋ ಅಹಂಕಾರ ಬಂದಾಗ ಇದೆಲ್ಲ ತೊಂದರೆ ಆಗ್ತದೆ ಅನ್ನೋದ್ರಿಂದ, ಈ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಈ ದೇಹ ನಾನಲ್ಲ, ಪಂಚೇಂದ್ರಿಯಗಳು ನಾನಲ್ಲ, ನಾನು ಸಾಕ್ಷಿ ಭಾವ ಅಂತ. ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಸಾಕ್ಷಿ ಭಾವ. ಏನಪ್ಪ ಏನೋ ನಾವೆಲ್ಲ ಸಾಕ್ಷಿಗಳಷ್ಟೇ, ಏನು ಆಗೋಗೋ ನಡೀತಾ ಇದೆ ಅದನ್ನೆಲ್ಲ ನೋಡುವಂತ ಒಂದು ವ್ಯವಸ್ಥೆ ಅಷ್ಟೇ. ನಾವು ಸಾಕ್ಷಿಗಳು. ನೋಡ್ತಾ 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 ಇರ್ತೀವಿ. ಜನನದಿಂದ ಮರಣದವರೆಗೆ ಮಧ್ಯ ಭಾಗದ ಕಾಲಿನದಲ್ಲಿ ಏನಿದೆ ಅದು ಬದುಕು, ಜೀವನ ಅಷ್ಟೇ, ನಮ್ಮ ಬದುಕು ಅಷ್ಟೇ. ಹುಟ್ಟುತ್ತೀವಿ, ನಾವು ಹೋಗ್ತೀವಿ, ಮಧ್ಯದೊಳಗೆ ನಾವು ವೀಕ್ಷಣೆ ಮಾಡ್ತಾ ಇರ್ತೀವಿ. ವಿ ಜಸ್ಟ್ ಕೀಪ್ ಲುಕಿಂಗ್, ವಿ ಆರ್ ವಿಟ್ನೆಸ್ ಟು ದಿ ಹೋಲ್ ವರ್ಲ್ಡ್ ಅನ್ನೋದನ್ನ ಶಂಕರರು ಮೊದಲನೇ ಚೌಪದಿಯಲ್ಲಿ ಕಟ್ಕೊಳ್ತಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತದೆ. ಇನ್ನ ಎರಡನೇದಕ್ಕೆ ಹೋಗ್ತಿರೋ, ಮೊದಲು ಮನಸ್ಸು, ಬುದ್ಧಿ, ದೇಹ ಇದೆಲ್ಲ ಹೇಳಿದೆ ನಾನು. ಇನ್ನ ಎರಡನೇದ್ರೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ, ನ ಚ ಪ್ರಾಣ ಸಂಜ್ಞೌ ನ ವೈ ಪಂಚವಾಯು ನ ವಾ ಸಪ್ತ ಧಾತುರ್ನ ವಾ ಪಂಚಕೋಶ ನ ವಾ ಪಾಣಿಪಾದಂ ನ ಚೋಪಸ್ತಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ. ನಾವು ಉಸಿರಾಡ್ತಾ ಇದೀವಿ, ನಾನು 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 ಉಸಿರಾಡ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಅದು ಶಂಕರರು ಹೇಳ್ತಾರೆ, ನೀನ್ ಅಂದ್ಕೊಂಡ್ರೆ ನಚ ಪ್ರಾಣ ಸಂಜ್ಞವು, ಈ ಪಂಚ ಪ್ರಾಣಗಳ ಒಂದು ಸಮೂಹ ನೀನು. ಏನು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ 5 ಪ್ರಾಣಗಳಿರ್ತಕ್ಕಂಥದ್ದು. ಆಮೇಲೆ ಪಂಚ ಉಪಪ್ರಾಣಗಳಿದಾವೆ, ಅದು ನಮ್ಮ ಯೋಗಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ನಾಗ, ಕೂರ್ಮ, ದೇವದತ್ತ, ಕೃಕರ, ಧನಂಜಯ ಅಂತ ಹೇಳಿ 5 ಉಪಪ್ರಾಣಗಳಿದಾವೆ. ನೋಡಿ, ನಮ್ಮ ಋಷಿಮುನಿಗಳೆಲ್ಲ ಬಹಳ ವೈಜ್ಞಾನಿಕವಾಗಿ ಅವರು, ನಾವು ಊಹೆನೆ ಮಾಡಕ್ಕಾಗಲ್ಲ ಅಷ್ಟು ಮುಂದುವರೆದು ಬಿಟ್ಟಿದ್ರು. ನಮಗ್ ಗೊತ್ತಿಲ್ಲ ಅಷ್ಟೇ, ಅದರ ಬೆಲೆ ನಮಗ್ ಗೊತ್ತಿಲ್ಲ. ಈ ಪಾಶ್ಚಾತ್ಯರು ಬಂದ್ಮೇಲೆ ಅವ್ರೇನೋ ಹೇಳ್ಕೊಟ್ಮೇಲೆ ಓ ಹಿಂಗೆ ಅಂತ ಅಂದ್ಮೇಲೆ ಹೌದಾ ಅಂತ ಹೇಳ್ಬಿಟ್ಟು ನಾವು ಅವರಿಂದ ಇವ್ ನೋಡಿ, ಒನ್ ಫೈನ್ ಡೇ ಇವತ್ತಿನ ದಿವಸ ಗಲಾಟೆಗಳಾಗ್ತೀವಿ. ಸಂಸ್ಕೃತದ ಯಾಕೆ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ, ನೀವ್ ಯಾಕೆ ಇದ್ ಮಾಡ್ತೀರಾ, ಅದನ್ನ ಯಾಕೆ ತೋರಿಸ್ತೀರಾ, ಸನಾತನ ಧರ್ಮ ಅದು ಡೆಂಗ್ಯೂ, ಅದು ಹಾಗೆ ಹೀಗೆ, ಇದೆಲ್ಲ ಏನೇನೋ ಆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು, ತಿಳ್ಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಂಡು ಮಾತಾಡುವಂಥದ್ದೆಲ್ಲ ಇದೆ. ಯಾಕೆ ಮಾತಾಡ್ಬೇಕು? ಜ್ಞಾನ ಅನ್ನೋದು ನೋಡಿ, ನಳಂದ ವಿಶ್ವವಿದ್ಯಾಲಯ ನಿಮಗೆ ಗೊತ್ತಿರ್ಬೋದು, ಆ ಬೇರೆ ವಿದೇಶಿಯರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ, ಈಗ ಒಂದು 1000 ವರ್ಷದ ಹಿಂದೆ ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ಅಂತ 2 ವಿಶ್ವವಿದ್ಯಾಲಯಗಳದ್ದು ಭಾರತ ದೇಶದೊಳಗೆ. ಆ ವಿಶ್ವವಿದ್ಯಾಲಯಗಳಿಗೆ 2000 ವರ್ಷದ ಹಿಂದೆ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋರಂತೆ ನಮ್ಮ ವಿಶ್ವವಿದ್ಯಾಲಯ. ಇವತ್ತಿನ ದಿವಸ ನಾವೇನ್ ಅಮೆರಿಕ ಕಳಿಸ್ತೀವಿ ಮಕ್ಕಳನ್ನ, ಆಸ್ಟ್ರೇಲಿಯಾ ಕಳಿಸ್ತೀವಿ, ಜರ್ಮನಿ ಕಳಿಸ್ತೀವಿ, ಹೋಗ್ರಪ್ಪ ಓದ್ರಿ, ಅಲ್ಲಿ ಬಹಳ ಚೆನ್ನಾಗಿದಾವೆ ಯೂನಿವರ್ಸಿಟಿಗಳು ಅಂತ. ಆದ್ರೆ ನಮ್ಮ ಅವಾಗ ಅಮೆರಿಕ ಅನ್ನೋ ದೇಶನೇ ಇರ್ಲಿಲ್ಲ ರೀ. ಅಮೆರಿಕ ದೇಶ ಬಂದು ಈಗ 400-500 ವರ್ಷ ಆಯ್ತು ಅಷ್ಟೇ. ಅದಕ್ಕಿಂತ ಬಂದು ಅಮೆರಿಕನೇ ಇರ್ಲಿಲ್ಲ. ಈ ಏನು ರೋಮನ್ ಏನಿದೆ ಸಿವಿಲೈಸೇಷನ್,
ಈಜಿಪ್ಷಿಯನ್ ಸಿವಿಲೈಸೇಷನ್ ಯಾವುದು ಉಳಿದಿಲ್ಲ ಇವಾಗ. ಹಿಂದೂ ಸಿವಿಲೈಸೇಷನ್ ಮಾತ್ರ ಜೀವಂತವಾಗಿ ಉಳಿದಿರೋದು. ಯಾವ ಸಿವಿಲೈಸೇಷನ್, ಯಾವ ನಾಗರಿಕತೆನೂ ಉಳಿದಿಲ್ಲ ಪ್ರಪಂಚದೊಳಗೆ. ಅಂತ ಒಂದು ನಳಂದ ವಿಶ್ವವಿದ್ಯಾಲಯ 3 ತಿಂಗಳು ದಗ 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 ಉರಿತಂತೆ. ಯೋಚನೆ ಮಾಡಿ, ನಮ್ಮ ಹಿಂದೂಗಳು ನಾವು ತುಂಬಾ ನೊಂದ್ಕೋಬೇಕು ರೀ. ಇದೆಲ್ಲ ಬಹಳ ಬೇಜಾರಾಗ್ತದೆ. ಏನು ಜ್ಞಾನ ಯಾರ ಮನೆ ಸೊತ್ತಪ್ಪ? ಯಾವುದೋ ಒಂದು ಪುಸ್ತಕ ಇರ್ತದೆ, ಅದನ್ನ ಯಾಕೆ ಸುಡ್ಬೇಕು? ಯಾರೋ ಒಬ್ರಿಗೊಬ್ಬ ಉಪಯೋಗ ಆಗ್ತದೆ ಅದು. ಯಾವುದೋ ಒಂದು ಶಿಲೆ ಇದೆ, ನಾನು ಯಾಕೆ ನಾನು ಧ್ವಂಸ ಮಾಡ್ಬೇಕು? ಯಾರೋ ಒಬ್ಬ ಶಿಲ್ಪಿ ಬಹಳ ಕಷ್ಟಪಟ್ಟು ಮಾಡಿರ್ತಾನೆ ಅಲ್ವಾ? ನ ಚ ಪ್ರಾಣ ಸಂಜ್ಞೌ ನ ವೈ ಪಂಚವಾಯು ನವ ಸಪ್ತ ಧಾತುರ್ನವ. ಸಪ್ತಧಾತುಗಳು, ಆ ಸಪ್ತಧಾತುಗಳು ಅಂದ್ರೆ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ ಅಂತ ಹೇಳಿ 7 ರೀತಿಯಾದಂತ. ನೋಡಿ ಈ ಶಂಕರರು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದ್ರೆ, ಒಂದು ಶ್ಲೋಕದಲ್ಲಿಗೆ ಈ ಒಂದೊಂದು ಶ್ಲೋಕವನ್ನ ತೆಗೆದುಕೊಂಡು ಒಂದೊಂದು ಗಂಟೆ 2 ಗಂಟೆ ವ್ಯಾಖ್ಯಾನ ಮಾಡಿ ಮಾತಾಡುವಷ್ಟು ವಸ್ತು ಇದೆ ಇದ್ರೊಳಗೆ. ಆದ್ರೆ ನನಗೆ ವಾಸು ಕೊಟ್ಟಿರೋದು 1 ಗಂಟೆ, ಆದ್ರಿಂದ ನಾನು ಅಷ್ಟೊಳಗೆ ನಿಲ್ಸ್ಕೊಳ್ಬೇಕಾಗುತ್ತೆ. ಅದರಿಂದ ಜಾಸ್ತಿ ವಿಸ್ತಾರ ಮಾಡಕ್ ಹೋಗಲ್ಲ. ವಿಸ್ತಾರ ಮಾಡಿದ್ರೆ ಏನಾಗ್ತದೆ, ಮತ್ತೆ ನನಗೆ ಪ್ರತಿ ಸಲನೂ ವಾಸನ್ ಕೇಳ್ತೀನಿ ನಾನು, ಇನ್ನೊಂದು ಎಕ್ಸ್ಟೆಂಡ್ ಮಾಡ್ಕೊಡ್ತೀಯನಪ್ಪ, ನಾನು ಇದು ಆಗೋದಿಲ್ಲ ನನಗೆ ಅಂದಾಗ, ಆಯ್ತಪ್ಪ ಮಾಡುವಂತದ್ದು ಹೇಳ್ತಾನೆ. ಹಾಗೆ ಮಾಡ್ಕೊಂಡು ಬಂದೀನಿ. ಬಟ್ ಇವತ್ ಮಾತ್ರ ಇದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಹೋಪ್ ವಾಸು ಇಸ್ ಲಿಸ್ನಿಂಗ್ ಟು ಮೀ. ಆಲ್ರೈಟ್. ಸೊ ಪಂಚಪ್ರಾಣಗಳು ನಾವು ಅಂದ್ಕೊಂಡಿದ್ರೆ ಇದೇ ನಾನು ಉಸಿರಾಡ್ತಾ ಇದ್ದೀನಿ, ಇದೇ ನಾನು. ಆಮೇಲೆ ಏನು ಸಪ್ತಧಾತುಗಳು ನನ್ನಲ್ಲಿ ಏನಿದೆ ಅವೆಲ್ಲ ನಾನು ಅಂತ ಅನ್ನೋದ್ರೆ ಎಲ್ಲ ನಾನಲ್ಲಪ್ಪ. ಅದು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದೆಲ್ಲ ನಾನು ಐಡೆಂಟಿಫೈ ಮಾಡ್ಕೊಳ್ಳೋದಾದ್ರೆ, ನಾನು ಸುಂದರವಾಗಿದ್ದೀನಿ, ನನ್ನಲ್ಲಿ ರಕ್ತ ಇದೆ, ಹರಿತಾ ಇದೆ, ಹಿಮೋಗ್ಲೋಬಿನ್ ಚೆನ್ನಾಗಿದೆ ನನ್ನ ಹತ್ರ, ಅದರಿಂದ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಆರೋಗ್ಯ ಕಾಣಿಸ್ತಾ ಇದ್ದೀನಿ, ಅದೇ ನಾನು ಅಂದ್ರೆ ನಾನಲ್ಲ. ಅದು ದೇವರ ಕೊಟ್ಟ ಒಂದು ವರ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಬದುಕಿರೋವರೆಗೂ ದೇವರು ನಮ್ಗೆ ಆಶೀರ್ವಾದ ಮಾಡಿಯಾನೆ. ನಾನು ಅನ್ನೋದೇ ಬೇರೆ ಒಂದು ಪರಬ್ರಹ್ಮ ವಸ್ತು. ಅದು ನಾವು ಸುಮ್ಮನೆ ಅನ್ಕೋಬಾರ್ದ. ನಾವು ದೇಹವೆಂಬುದು ಕುದುರೆ, ಆತ್ಮ ಅದರ ಆರೋಹಿ. ದೇಹವೆಂಬುದು ಕುದುರೆ, ಆತ್ಮ ಅದರ ಆರೋಹಿ. ನೋಡಿ, ದೇಹ ನಾವು ಕುದುರೆ ಇದ್ದಂಗ ಅಷ್ಟೇ. ಆತ್ಮ ಒಳಗಡೆ ಇರ್ತಕ್ಕಂಥ ಅವನು ಪರಬ್ರಹ್ಮ ಒಳಗಡೆ ಇದ್ದಾನೆ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ನಾವೆಲ್ಲ ಸುಮ್ಮನೆ ನಾವು ಅಂದ್ಕೊಳ್ಳೋದು ಎಷ್ಟು ಅದೇ. ಕಲ್ಮಶದ ಒಲ್ಮೀಕವೆಂದಿದನು ಜರೆಯದಿರು, ಬ್ರಹ್ಮಪುರಿ ಎಂದಿದನು ಋಷುಗಳ ಅರೆದಿಹರು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿಮಣ ತೊಡಿಸಿ, ನಿನ್ನ ಗುರಿ ಗೈದಿಪ್ಪದು ಮಂಕುತಿಮ್ಮ. ದೇವಿಜಿಯವರು ಕಟ್ಟಿಕೊಡ್ತಾರೆ ನಮ್ಗೆ. ಇದೇನೇನಪ್ಪಾ ದೇಹ, ಇದು ಬರೀ ದೇಹ ಅಂತ ಅನ್ಕೋಬೇಡ ಕಣಯ್ಯ. ಬ್ರಹ್ಮಪುರಿ ಎಂದಿದನು ಋಷಿಗಳ ಒರೆದಿಹರು. ಅದರಿಂದ ಏನು ನಚ ಪ್ರಾಣ ಸಂಜ್ಞೌ ವೈ ಪಂಚವಾಯು ನವಾ ಸಪ್ತ ಧಾತು ನವ ಪಂಚಕೋಶಗಳು. ಏನು ಪಂಚಕೋಶಗಳು ಅಂದ್ರೆ ಅದ್ರೊಳಗೆ ನೋಡಿ, ಅದನ್ನ ಪಂಚಕೋಶಗಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ಮತ್ತೆ ನಾನು ಯೋಗ ಪತಂಜಲಿಗೆ ಹೋಗ್ಬೇಕು, ಇಲ್ಲಿದ್ರೆ ನಾನು ತೈತ್ರಿಯ ಉಪನಿಷತ್ತಿಗೆ ಹೋಗ್ಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆಮೇಲೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ 5 ಕೋಶ. ನೋಡಿ, ನಾವು ವಿಜ್ಞಾನಿಗಳು ಏನ್ ಹೇಳ್ತೀವಿ, ಏನಪ್ಪಾ ಯಾರು ಈ ದೇಹ ಅಂದ ತಕ್ಷಣ ಈ ಬಾಡಿ is made up of the skin, the skeleton, the muscles, the tissues ಅಂತ ಹೇಳ್ಬಿಡ್ತೀವಿ ನಾವು. ನೋಡಿದ ತಕ್ಷಣ ನೋಡಪ್ಪ ಕಣ್ಣು ಮೂಗು ಎಲ್ಲ ಇದೇ ದೇಹ ಅಂತ ಹೇಳ್ಬಿಡ್ತೀವಿ. ಆದ್ರೆ ನಮ್ಮ ಶಾಸ್ತ್ರ ಹಂಗಲ್ಲ. ಅದು 5 ಯೋಗಿಕ್ ಬಾಡಿ ಅಂತಂದು ಹೇಳ್ತೀವಿ. ಅದು ಕೋಶಗಳು ಅಂತ ಹೇಳ್ತೀವಿ. ಒಂದೊಂದು ಕೋಶಗಳು ಸೇರ್ಕೊಂಡಿದೆ. ಮೊದಲು ಅನ್ನಮಯ ಕೋಶನಪ್ಪ, ಅದು ಫಿಸಿಕಲ್ ಬಾಡಿ. ಆಮೇಲೆ ಪ್ರಾಣಮಯ ಕೋಶ, ಅದು ಪ್ರಾಣಿಕ್ ಬಾಡಿ, ಪ್ರಾಣ ಏನು ಉಸಿರಾಡ್ತಾ ಇದ್ವಿ ಕಾಣಿಸ್ತಾ ಇದೆ ನಮ್ಗೆ. ಆಮೇಲೆ ಮನೋಮಯ ಕೋಶ ಕಾಣೋದಿಲ್ಲ, ನಾವು ನೋಡ್ತಿರ್ತೀವಿ ಅಷ್ಟು, ನಾವು ಆಲೋಚನೆಗಳು ಬೇರೆನೇ ಇರ್ತವೆ. ಮನೋಮಯ ಕೋಶ ಅಂತೀವಿ. ವಿಜ್ಞಾನಮಯ ಕೋಶ, ಅಲ್ಲಿ ನಿತ್ಯ ವಿವೇಕ ವಿಚಾರಂ ಅಂತ ಹೇಳಿ ನಮ್ಮ ಶಂಕರರೇ ಹೇಳ್ತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ಅನಿತ್ಯ ವಿವೇಕ ವಿಚಾರಂ ಅಂತ ಹೇಳ್ತಾರೆ. ನಿತ್ಯಾನಿತ್ಯ ವಿವೇಕ ವಿಚಾರ. ಮತ್ತೆ ಇಲ್ಲಿಗೆ ಸಾಧನ ಚತುಷ್ಟಯಗಳಿಗೆ ಬರ್ತೀವಿ. ಅದನ್ನು ಹೇಳಿದಂತಹ ಒಂದು ಶಂಕರರು ಹೀಗೆ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನವ ಪಂಚಕೋಶ ವಾಕ್ಪಾಣಿಪಾದಂ ಚೋಪಸ್ಥಪಾಯು, ಕೈ ಕಾಲು ಇದೆ ನನ್ನ ಅಲ್ಲಪ್ಪ, ಇದಲ್ಲ ನಾನು ಚೋಪಸ್ಥಪಾಯು ಚಿದಾನಂದ. ಆಮೇಲೆ ನಾನು ಎಕ್ಸ್ಕ್ರೇಷನ್ ನಾನು ತಿನ್ನೋದ, ನಾನು ಇಂಪೋರ್ಟ್ ಮಾಡ್ಕೊಂತೇನೆ, ಎಕ್ಸ್ಪೋರ್ಟ್ ಮಾಡ್ಕೊಂತೇನೆ, ಅದೆಲ್ಲ ನಾನು ಅಲ್ಲ ಅದು ಅಂತಂದ. ಆದ್ರಿಂದ ನೀನ್ ಯಾರಪ್ಪ ಅಂದ್ರೆ ಚಿದಾನಂದ, ಸಚ್ಚಿತ್ತಾನಂದ, ನಿತ್ಯ ಪರಿಪೂರ್ಣ ವಸ್ತು, ಪರಬ್ರಹ್ಮ ವಸ್ತುನಪ್ಪ ಅದೇ. ನಮೇ ದ್ವೇಷ ರಾಗೌ ನಮೇ ಲೋಭ ಮೋಹ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಸತ್ಯ ಹೇಳ್ಬೇಕು ಅಂದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಡ, ನಾವು ಓದ್ಕೊಂಡ್ರೇನೆ ಅರ್ಥ ಆಗ್ಬಿಡುತ್ತೆ. ಆದ್ರೂ ಕೂಡ ಒಂದಿಷ್ಟು ಅದಕ್ಕೆ ಒಂದಿಷ್ಟು ಮಸಾಲೆ ಹಾಕಿದ್ರೆ ಇನ್ನೊಂದಿಷ್ಟು ಕಿವಿಗೆ ಹಿತವಾಗಿರ್ಬೋದು, ಹೃದಯಕ್ಕೆ ಅದು
ತಲುಪಬಹುದೇನೋ ಅನ್ನೋ ಉದ್ದೇಶದಿಂದ ವಾಣಿ ವಾಸು ನನ್ಗೆ ಹೇಳಿದಾರೆ ಹಿಂಗ್ ಮಾಡಪ್ಪ ಅಂತ ಹೇಳಿ. ಅದರ್ವೈಸ್ ಅವ್ರಿಗೂ ಗೊತ್ತಿದೆ, ಇನ್ನು ಓದ್ಕೊಂಡ್ರೆ ಎಲ್ಲರೂ ಅರ್ಥ ಆಗ್ಬಿಡುತ್ತೆ ಅಂತ ಹೇಳಿ. ನಮಗೆ ದ್ವೇಷರಾಗು ನೋಡಿ, ಮೊದಲು ಮನಸ್ಸು ಬುದ್ಧಿ ಅದನ್ನೆಲ್ಲ ಹೇಳ್ಬಿಟ್ಟು ಆಮೇಲೆ ಪ್ರಾಣಕ್ಕೆ ಬಂದು ಆಮೇಲೆ ರಾಗದ್ವೇಷಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ನಮ್ಮ ಶಂಕರರು. ನಮೇ ದ್ವೇಷರಾಗವು ನಮೇ ಲೋಭಮೋಹ. ನೋಡಿ, ಕಾಮಕ್ರೋಧ ಲೋಭಮೋಹ ಮದಮತ್ಸರಗಳು ನಮ್ಮಲ್ಲಿ ಏನಿದಾವೆ. ನಮೇ ದ್ವೇಷರಾಗವು ನಮೇ ಲೋಭಮೋಹ ಮದೋನೈವ ಮೇನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ತೋ ನ ಕಾಮೋ ನ ಮೋಕ್ಷ ಚಿದಾನ. ಅದೆಲ್ಲ ಅಲ್ಲಪ್ಪ. ನೀನೇನು ಅಹಂಕಾರ ಮಾಡಿ ನಾನೇನು ಇವತ್ತು 800 ಕೋಟಿ ನಂದು ಆಸ್ತಿ ಇದೆ, ನಾನು ನಾನು ಇವನು ನಾನು ಆ ಬಂಡೆ ನಾನು ಇದು ಅಂತ ಅಂದ್ಕೊಂಡ್ರೆ ಏನು ಆಗೋದಿಲ್ಲ. ಅದೇನು ನಿಮಿತ್ತ ಮಾತ್ರ ಅಷ್ಟೇ, ಎಲ್ಲ ಹೋಗ್ಬಿಡ್ತದೆ. ಈವನ್ ದಿಸ್ ವಿಲ್ ಪಾಸ್. ಒಂದು ಇಂಗ್ಲಿಷಿನ ಪಯಮ್ ಇದೆ, ನಾನು ಇನ್ಫ್ಯಾಕ್ಟ್ ಇದು ಕೊನೆಯಲ್ಲಿ ಆ ಇಂಗ್ಲಿಷಿನ ಪದ್ಯವನ್ನು ಹೇಳ್ಬೇಕು ಅಂತಿದ್ದೆ, ಬಟ್ ನಾನು ಅದನ್ನ ಅರ್ಜೆಂಟ್ಗೆ ನಾನು ಅದನ್ನ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅದರ್ವೈಸ್ ಮುಂದಿನ ಸಲ ಯಾವತ್ತಾದ್ರು ಬಂದಾಗ ಅದು ಪದ್ಯವನ್ನು ಹೇಳಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅದು ಈವನ್ ದಿಸ್ ವಿಲ್ ಪಾಸ್ ಅವೇ ಅಂತ ಹೇಳಿ ತುಂಬಾ ಅರ್ಧಗರ್ಭಿತವಾಗಿದೆ. ವೇದಾಂತಿಕ್ ಯಾರೋ ಇಂಗ್ಲಿಷ್ನವ್ನು ಬರ್ದಿರೋದು. ಯಾರಾದ್ರೇನು ನಮ್ಗೆ ಇಂಗ್ಲಿಷ್ನವ್ರು ಆದ್ರೇನು ಪಾರ್ಸಿ ಆದ್ರೇನು ನಮ್ಗೆ ಯಾರಾದ್ರೇನು ನಮ್ಗೆ ಜ್ಞಾನ ನಮಗೆ ಬೇಕಾಗಿರೋದಷ್ಟು. ಉಮರ್ ಖಾಯಂ ಅನ್ನೋನು ಪರ್ಷಿಯನ್ ದೇಶದವನು, ಎಂತ ಒಂದು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಿಮ್ಗೆ ಆದ್ರೆ ಹೇಳ್ತೀನಿ. ಈಗ ಧರ್ಮಾರ್ಥ ಕಾಮ ಮೋಕ್ಷ ನಾವು ಅಂದ್ಕೊಳ್ಳೋದು ನಾತಿ ಚರಾಮಿ ಅಂತ ಹೇಳಿ ನಾವು ಕೈ ಹಿಡಿತೀವಲ್ವಾ. ಧರ್ಮ ಅರ್ಥ ಕಾಮ ಮೋಕ್ಷ ಇದು ಇದೇ ಆರ್ಡ್ರಲ್ಲೇ ಹೇಳ್ಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳೋದು. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಕಾಮ ಮೋಕ್ಷ ಅರ್ಥ ಅಂತಂದು ಹೇಳಂಗಿಲ್ಲ. ಯಾಕೆ ಅಂದ್ರೆ ನೋಡಿ, ನಮ್ಮಲ್ಲಿ ಧರ್ಮ ಅರ್ಥ ಕಾಮ, ಧರ್ಮ ಮತ್ತು ಮೋಕ್ಷ ಹೊರಗಡೆ ಇದೆ ಲಾಸ್ಟ್ ಅಲ್ಲಿ. ಧರ್ಮ ಮೊದಲಿಗೆ, ಮೋಕ್ಷ ಕೊನೆಯಲ್ಲಿ. ಮಧ್ಯದಲ್ಲಿ ಏನಿದೆ? ಅರ್ಥ ಮತ್ತು ಕಾಮ ಇದೆ. ಅರ್ಥ ಅನ್ನೋದು ಮೋಕ್ಷದ ಜೊತೆಗಿಲ್ಲ, ಅರ್ಥ ಅನ್ನೋದು ಧರ್ಮದ ಜೊತೆಗಿದೆ, ಕಾಮ ಅನ್ನೋದು ಮೋಕ್ಷದ ಹತ್ರ ಇದೆ. ನೋಡಿ ಎಲ್ಲೆಲ್ಲಿ ಇದು ಎಷ್ಟು ನಮ್ಮ ಋಷಿ ಮುನಿಗಳು ಅದೇನು ಯೋಚನೆ ಮಾಡಿದ್ರು, ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಗೊತ್ತಿಲ್ಲ. ಇಸ್ ಆನ್ ಪ್ರಿಸಿಷನ್, ಇಟ್ ಈಸ್ ವಂಡರ್ಫುಲ್ ಟು ಮೈಕ್ರಾನ್ಸ್, ಇಟ್ ಈಸ್ ಪರ್ಫೆಕ್ಟ್. ಧರ್ಮ ಅರ್ಥ ಅನ್ನೋದು ಧರ್ಮದ ಜೊತೆಗಿರ್ಬೇಕು. ಯಾಕೆಂದ್ರೆ ನಾವು ಅರ್ಥ ಸಂಪಾದನೆ ಏನ್ ಮಾಡ್ತೀವಿ, ಧನ ಸಂಪಾದನೆ ಅದು ಧರ್ಮದ ಹಾದಿಯಲ್ಲೇ ಮಾಡ್ಬೇಕು. ಇಲ್ಲಿದ್ರೆ ಎಲ್ಲೋ ಜೈಲ್ಗೆ ಹೋಗೋದು ನಾವೆಲ್ಲ ನೋಡ್ತಾ ಇದೀವಿ, ಯಾರ್ಯಾರ ಕತೆ ಏನೇನ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಡ್ತೀವಿ. ಅದಕ್ಕೆ ಧರ್ಮದ ಹಾದಿಯಲ್ಲಿ ಇರೋನೇ ಸಂತೋಷವಾಗಿರೋದು. ಅವ್ನಿಗೆ ಯಾವತ್ತು ಏನೋ ತೊಂದರೆ ಆಗೋದಿಲ್ಲ. ಧರ್ಮ 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 ಅಷ್ಟೇ, ಧರ್ಮಮೇವ ಜಯತೆ. ಧರ್ಮದ ಜೊತೆಗೆ ಅರ್ಥ, ಅದೇನು ಧಾರ್ಮಿಕವಾಗಿ ನಾನು ಎಷ್ಟು ಸಂಪಾದನೆ ಸಂಪಾದನೆ ಮಾಡಿದ್ರೆ ಅದು ನಾನು ಸಂತೋಷ, ನನ್ನ ಮನೆ ಮಕ್ಕಳು ಮುಂದಿನ ಪೀಳಿಗೆ ಎಲ್ಲ ಚೆನ್ನಾಗಿರ್ತಾರೆ. ಇಲ್ದಿದ್ರೆ ಹಳ್ಳ ಹಿಡಿದು ಹೋಗ್ತಾರೆ. ಇನ್ನು ಈ ಕಡೆ ಬನ್ನಿ, ಧರ್ಮ ಅರ್ಥ ಆದ್ಮೇಲೆ ಕಾಮ ಮೋಕ್ಷ. ಈ ಕಾಮ ಅನ್ನೋದು ಆಸೆ, ಎಲ್ಲದೂ ಆಸೆನೆ. ಈ ನಮ್ಮ ಪಂಚೇಂದ್ರಿಯಗಳ ಆಸೆ ಏನಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧ, ಇವುಗಳ ಆಸೆ ಅನ್ನೋದೇನಿದೆ, ಅಟ್ಯಾಚ್ಮೆಂಟ್ ಏನಿದೆ, ಅದು ಎಷ್ಟಿರ್ಬೇಕು ಅಂದ್ರೆ ಇದನ್ನ ಫುಲ್ಫಿಲ್ ಮಾಡ್ಕೊಂಡು ನಾವು ಮೋಕ್ಷದ ಹಾದಿಗೆ ಹೋಗ್ಬೇಕು ಅಂತ ನೋಡಿ. ಆಸೆ ಅನ್ನೋದು ಮೋಕ್ಷವನ್ನ ಸಂಪಾದನೆ ಮಾಡೋದು ಆಸೆನೆ. ಆದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಹಿತವಾಗಿರ್ಬೇಕು ಅಂತ ಹೇಳಿ. ವಿಷಯದ ವಿಚಾರ ಬಿಡು ವಿಹಿತ ಕರ್ಮವ ಮಾಡು ವೈರಾಗ್ಯ ಭಾಗ್ಯ ಬೇಡು ಅಂತ ಹೇಳಿ ಪುರಂದರದಾಸ ಒಂದು ಹಾಡಿ. ವಿಹಿತವಾಗಿರ್ಬೇಕು ಎಲ್ಲ ಅಂತ. ಆದ್ರಿಂದ ಇದನ್ನ ಹೇಳ್ತಾರೆ. ಆದ್ರೂನು ಏನು ನೀನು ಧರ್ಮಾರ್ಥ ಕಾಮ ಮೋಕ್ಷಗಳು ಅದು ಕೂಡ ನಾನಲ್ಲಪ್ಪ, ಅದನ್ನ ನನ್ನ ಮೀರಿದವನು ಯಾರು ಅಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವ. ನಾನು ಶಿವ ಸ್ವರೂಪ, ನಾನು ಆರ್ಡಿನರಿ ಅಲ್ಲ, ನಾನು ಶಿವ ಸ್ವರೂಪನಪ್ಪ. ಹಂಗಂತ ಹೇಳ್ಕೊಳ್ಬೇಕು ನಾವು. ನಾನು ಆರ್ಡಿನರಿ ಅಲ್ಲ, ನಾನು ಶಿವನ ಸ್ವರೂಪನೇ ಆಗಿದ್ದೇನೆ. ಇದೆಲ್ಲ ಒಂದು ನಿಮಿತ್ತ ಮಾತ್ರ ಅಷ್ಟೇ. ಇದನ್ನ ಅನುಭವಿಸ್ತೀನಿ. ಆದ್ರೆ ಒಂದು ಫೈನ್ ಡೇ ನಾನು ಐ ಆಮ್ ಟ್ರಾವೆಲಿಂಗ್ ಟುವರ್ಡ್ಸ್ ದಿ ಗಾಡ್ ಅಂಡ್ ದಿ ಫೈನಲ್ ಜರ್ನಿ ಅಂತ ಅನ್ಕೋಬೇಕೆ ಹೊರತು ಮೋಕ್ಷದ ಸಮಾಧಿ ಅಂತ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ನೀವು ಉಪನಿಷತ್ತು ತಗೊಳ್ಳಿ, ವೇದಗಳು ತಗೊಳ್ಳಿ, ನೀವು ಶ್ರುತಿ ಸ್ಮೃತಿ ಪುರಾಣ ಎಲ್ಲಿ ತಗೊಂಡ್ರು ಕೊನೆಗೆ ನಮಗೆ ಸಮಾಧಿ ಅಥವಾ ಮೋಕ್ಷ ಅಥವಾ ಈ ಕೈವಲ್ಯ ಇದೇ ನಮಗೆ ಸಿಗುವಂಥದ್ದು. ನೀವು ಜೈನರನ್ನ ತಗೊಳ್ಳಿ, ನೀವು ಬುದ್ಧಿಸ್ಟನ್ನ ತಗೊಳ್ಳಿ, ನೀವು ಯಾರನ್ನ ತಗೊಂಡ್ರು ಕೂಡ ಇದೇ ಹಾದಿನೇ. ಕೊನೆಯಲ್ಲಿ ಮೋಕ್ಷವೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಮೋಕ್ಷ ಅಂದ್ರೆ ನಾವನ್ನೆಲ್ಲ ಬಿಡಿಸ್ಕೊಳ್ಬಹುದು. ವಿ ಹ್ಯಾವ್ ಟು ಲೀವ್ ಅವರ್ ಸೆಲ್ಸ್, ವಿ ಹ್ಯಾವ್ ಟು ಡಿಟ್ಯಾಚ್ ಆರ್ ಸೆಲ್ಫ್ ಫ್ರಮ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ನೋ ಒಂದು ಭಾವನೆಯಲ್ಲಿ ನಾವು ಬದುಕಬೇಕು ಅನ್ನೋದು ನಿತ್ಯ ಪರಿಪೂರ್ಣ ವಸ್ತು ಆನಂದ. ನೋಡಿ ಇನ್ನೊಂದು ಈ ಇದ್ರೊಳಗೆ ಸಚ್ಚಿತ್ ಆನಂದ ನಿತ್ಯ. ಆನಂದ ಅಂದ್ರೆ ಬೆಳೆದು ಸಚ್ಚಿತ್ ಸಂತೋಷ ನಿತ್ಯ ಅನ್ಲಿಲ್ಲ ಗುರುಗಳು. ಆನಂದ ಅಂತ ಯಾಕಂದ್ರು ಅಂತಂದ್ರೆ ನೋಡಿ, ನೀವು ಯಾರನ್ನ ಪಂಡಿತರ ಹತ್ರ ಹೋಗಿ ಕೇಳಿ, ಇವತ್ತು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಎಲ್ಲಾದ್ರು. ಕಷ್ಟ ಅನ್ನೋದಕ್ಕೆ ಸುಖ, ಸುಖ ಅನ್ನೋದಕ್ಕೆ ವಿರುದ್ಧ ಕಷ್ಟ, ಹಗಲು ಅನ್ನೋದಕ್ಕೆ ರಾತ್ರಿ, ಕಪ್ಪು ಅನ್ನೋದಕ್ಕೆ ಬೆಳಕು, ಹೀಗೆ ಸತ್ಯ ಸುಳ್ಳು, ಇದಕ್ಕೆ ಒಂದು ಸಂತೋಷ ದುಃಖ,
ಹೀಗೆ ವಿರೋಧಾಭಾಸ ವಿರುದ್ಧ ಶಬ್ದಗಳಿದಾವೆ. ಆದ್ರೆ ಆನಂದಕ್ಕೆ ಏನು ವಿರೋಧ ಶಬ್ದ ಅಂತ ಕೇಳಿ ಯಾರನ್ನಾದ್ರು ಪಂಡಿತರನ್ನ ಕೇಳಿ. ನಾನು ಹೇಳಲ್ಲ, ನಾನು ನಿಮ್ಗೆ ಯಾರನ್ನ ಕೇಳ್ಕೊಂಡು ಬನ್ನಿ. ಆನಂದ ಅನ್ನೋ ಶಬ್ದಕ್ಕೆ ವಿರೋಧ ಶಬ್ದ ಯಾವ್ದಪ್ಪ, ಎಂಥ ಪಂಡಿತರನ್ನ ಕೇಳಿ. ನಾನಿವತ್ತು ಹೇಳ್ತೀನಿ ನಿಮ್ಗೆ, ವಿರೋಧ ಶಬ್ದ ಇಲ್ಲ. ಅದಕ್ಕೆ ವಿರುದ್ಧ ಶಬ್ದ ಆನಂದಕ್ಕೆ ಆನಂದವೇ ಅಷ್ಟೇ. ಅದಕ್ಕೆ ವಿರೋಧ ಅನ್ನೋದು ಇಲ್ಲೇ ಇಲ್ಲ. ಆದ್ರಿಂದ ಅದಕ್ಕೆ ಚಿದಾನಂದ ಚಿತ್ತ ಆನಂದ ಅಂತ ಹೇಳೋದು. ಚಿದಾನಂದ ರೂಪ ಶಿವೋಹಂ. ಶಿವ ಅನ್ನೋನು ಆನಂದ ರೂಪ. ಅವನು ಆನಂದ ಪರಬ್ರಹ್ಮ, ಅವನು ಬ್ರಹ್ಮನೇ, ಅವನು ಶಿವನೇ ಆಗಿದೆ. ಅದರಿಂದ ಇದ್ರೊಳಗೆ ಹೇಳ್ತೀವಲ್ಲ ನಾವು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇನ್ನ ಇದು ರಾಗದ್ವೇಷಗಳು, ಪುರುಷಾರ್ಥಗಳು, ಕಾಮಕ್ರೋಧ ಲೋಭ ಮೋಹಗಳು, ಇದು ನಾನೆಲ್ಲ ಅಂಟ್ಕೋಬೇಡ ಕಣಯ್ಯ ನೀನು ಅಂತಂದು ಹೇಳಿದ್ಮೇಲೆ, ಇನ್ನ 4ನೇ ಶ್ಲೋಕದಲ್ಲಿ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದಾನ ಯಜ್ಞ. ನೋಡಿ ಎಂತ ಒಂದು ರಿದಮಿಕ್ ಆಗಿ ಬೇಂದ್ರೆಯವರು ಏನು ಆ ಶಬ್ದಗಳು ಅವರ ಇದ್ರೊಳಗೆ ನಾಟ್ಯವಾಡ್ತವೆ. ಹಾಗೆ ಶಂಕರರು ಅದನ್ನ ನಾಟ್ಯ ಆಡಿಸ್ತಾರೆ ಶಬ್ದಗಳನ್ನ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದಾನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಃ ಚಿದಾನಂದ ರೂಪ. ಏನು ಆ ಪ್ರಾಸಗಳು, ಏನು ಇದು ನರ್ತನ ಆಡ್ಬಿಡ್ತವೆ ಆ ಶಬ್ದಗಳು. ಆಮೇಲೆ ಆ ಶಬ್ದಗಳು ಬರೀ ನರ್ತನ ಆಡೋದಕ್ಕೋಸ್ಕರ ಈ ನಾನು ಹಣವಂತ, ನಾನು ಗುಣವಂತ, ನಾನು ಭಗವಂತ ಅಂತ ಹೇಳಿ ಹಾಡುಗಳು ಹೇಳ್ತಾರಲ್ಲ ನಮ್ಮ ಸಿನಿಮಾ ಹಾಡುಗಳಲ್ಲಿ, ಆತರ ಅಲ್ಲ ಇದು. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಬಹಳ, ಈ DVJ ಅವರು ಕಗ್ಗದೊಳಗೆ ನಮಗೆ ಅರ್ಥ ಆಗ್ತದಲ್ಲ, ಆ ತರ ಬಹಳ ವಿಶಿಷ್ಟವಾದಂತ ಅರ್ಥ. ನ ಪುಣ್ಯಂ ನ ಪಾಪಂ, ಪುಣ್ಯ ಪಾಪ, ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದಾನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಃ. ನಾನು ಯಾವ್ದು ಅಲ್ಲಪ್ಪ. ಇದು ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋಗ್ತೀವಿ ನೋಡಿ, ಅಲ್ಲಿ ಹೋಗ್ಬಿಟ್ಟು 30 ಜನ ಕಾಲ್ ತುಳಿತಕ್ಕೆ ಸತ್ತೋಗ್ಬಿಟ್ರು. ಇನ್ನೊಬ್ರು ಯಾರೋ ಅಲ್ಲಿ ಹೋಗ್ಬಿಟ್ರಂತೆ ಉಸಿರು. ಅದೇನು ನನಗೆ ಬಹಳ ಬೇಜಾರಾಗಿತ್ತು. ಅಂದ್ರೆ ಈಗ ಸುಮಾರು 1 ವರ್ಷದಿಂದನೋ ಏನೋ ಅದ್ಯಾವುದೋ ಒಂದು ಉತ್ತರ ಪ್ರದೇಶದಲ್ಲಿ ಯಾರೋ ಸ್ವಾಮಿ ಅಂತೆ, ಆ ಸ್ವಾಮಿ ಬರ್ತಾನೆ ಅಂತ ಹೇಳ್ಬಿಟ್ರೆ, ಆ ಸ್ವಾಮಿ ನಡೆಯುವ ಜಾಗದೊಳಗೆ ಅವನು ಕಾಲಿಡ್ತಾನಲ್ಲ, ಆ ಪಾದ ಎಲ್ಲಿ ಮಣ್ಣಿಗೆ ತಗಲ್ತದೆ, ಆ ಮಣ್ಣನ್ನು ತೆಗೆದುಕೊಂಡು ನಾನು ಮನೆ ಒಳಗೆ ಇಟ್ಕೊಂತೀನಿ, ನಾನು ತಲೆ ಮೇಲೆ ಇಟ್ಕೊಂತೀನಿ, ಅದು ಪುಣ್ಯ ಎಂತ ಒಂದು ಮೌಢ್ಯ ನಮಗೆ, ಎಂತ ಮೌಢ್ಯ ಸ್ವಾಮಿ. ನನಗೆ ಬಹಳ ಬೇಜಾರಾಗ್ತದೆ. ಇದೇನು ಇದು, ನಾವ್ ಎಲ್ಲಿದ್ದೀವಿ, ಯಾವ ಕಾಲದಲ್ಲಿ ಇದೀವಿ ನಾವಿನ್ನು. ಅದೇನೋ ಹೋಗ್ಲಪ್ಪ, ನಡೆದಾಡ್ದ ಸರಿ. ಆದ್ರೆ ಅವ್ನು ಕಾರು ಹೋಗ್ತದಲ್ಲ, ಅವ್ನು ಕಾರಲ್ಲಿ ಕೂತ್ಕೊಂಡು ಕಾರು ಹೋಗ್ಬೇಕಾದ್ರೆ ಅಲ್ಲಿ ಏನು ಕಾರು ನೆಲದ ಮೇಲೆ ಹೋಗ್ತದೆ, ಆ ಟೈರಿನ ಮಣ್ಣು ತೆಗೆದುಕೊಂಡು ನಾನು ಡಬ್ಬಿ ಒಳಗೆ ಇಟ್ಕೊಳ್ತೀನಿ, ಪೂಜೆ ಮಾಡ್ತೀನಿ. ಎಂತ ಮೌಢ್ಯ ಸ್ವಾಮಿ. ಅದು ಕಾಲ್ ತುಳಿದು ಸಿಕ್ಕಾಕಿ ಜನ ಸತ್ತೋಗ್ಬಿಟ್ರು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದಾನ ಯಜ್ಞ ಅಹಂ ಭೋಜನಂ ನ ಇವ ಭೋಜ್ಯಂ. ಎಲ್ಲಿದೀವಿ ನಾವು? ಶಂಕರರು ಇದೆಲ್ಲ ಹೇಳ್ತಾರೆ. ಎಲ್ಲ ಹೇಳಿದ್ರು ಕೇಳಿದ್ರೆ ಹೋಗ್ಬಿಟ್ಟು ಅಲ್ಲಿ ಸಾಯೋದು. ಎಂತ ಒಂದು ಮೌಢ್ಯ ನಮ್ಗೆ ಅಲ್ವಾ? ಸೊ ನಾವು ಒಂದಿಷ್ಟು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ, ಇದನ್ನೆಲ್ಲ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು, ಶಿವನೇ ನಾನು ಇದ್ದಲ್ಲಿ ಇಲ್ಲೇ ಕಾಶಿ ಇಲ್ಲೇ ಅಂತಂದ್ ಹೇಳ್ಬಿಟ್ಟು ನಾವು ಹೋಗ್ಬಾರ್ದು. ಅಲ್ಲಿ ಕುಂಭಸ್ನಾನಕ್ಕೆ ಹೋಗ್ಬೇಡಿ, ಹೋಗಿ ಎಲ್ಲರೂ ಹೋಗ್ಬೇಕು, ದಯವಿಟ್ಟು ಹೋಗಿ ನೋಡ್ಬಾರ್ದು. ಆದ್ರೆ ನಮ್ಮ ಇದನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಮನ್ನೇ ನಾವು ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದದ್ದು. ಆದ್ರಿಂದ ಈ ಪುಣ್ಯಕ್ಷೇತ್ರಗಳು ಹೋಗಿ, ಆದ್ರೆ ಅಲ್ಲೇ ನೋಡಿ, ಅಲ್ಲೇ ದೇವರಿದ್ದಾನೆ. ನಾನು ಯಾವ್ದನ್ನು ಅಲ್ಲಗಳಿಯಲ್ಲ. ಇವಾಗ ನಾವೇನು ಜ್ಯೋತಿರ್ಲಿಂಗಗಳು ಅಂತ ಏನಿದ್ವಿ, ಬಹಳ ಕರಾರುವಕ್ಕಾಗಿ ಒಂದು ಲೈನ್ ತರ ಬರುತ್ತಂತೆ. ನಮ್ಮ ಹಿಂದಿನ ಅವ್ರೇನು ಅವಾಗೇನು ಡ್ರೋನ್ಗಳಿರ್ಲಿಲ್ಲ, ಹೆಲಿಕಾಪ್ಟರ್ಗಳಿರ್ಲಿಲ್ಲ, ಏರೋಪ್ಲೇನ್ಗಳಿರ್ಲಿಲ್ಲ. ಆ ಏರಿಯಾ ಈ ಇನ್ನೊಂದು ನಾನು ಸ್ಯಾಟಲೈಟ್ ಇದನ್ನ ನೋಡಿದೆ, ಎಲ್ಲಿಂದ ನಾಸಿಕ್ಕಿಂದ ಇದು ಏನು ಅಲ್ಲಿಂದ ಲಂಕೆಯವರೆಗೂ ಒಂದು ಲೈನ್ ಎಳ್ದಂಗೆ ಮಧ್ಯದೊಳಗೆ ಕಿಷ್ಕಿಂದ ಬರುವಂತದ್ದು. ಆ ಒಂದು ವಿಶೇಷವಾದಂತ ಕಿಷ್ಕಿಂದ ಹತ್ರ ಬಂದಾಗ ಸೀತೆಯ ಒಡವೆಗಳನ್ನ ಬೀಳ್ಸುವಂಥದ್ದು ಎಂತ ಒಂದು ಕಲ್ಪನೆ ನಮ್ಗೆ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಏನದು ಸುಂದರಕಾಂಡದೊಳಗೆ ನಾನು ಸುಮಾರು ನನಗೆ ಏನೋ ಒಂದು ಪುಣ್ಯ ಒಂದು 15 ಸಲ ಸುಂದರಕಾಂಡ ಪಾರಾಯಣ ಮಾಡುವಂತ ಪುಣ್ಯ ಸಿಕ್ತು ನನ್ಗೆ. ಪ್ರತಿ ಸಲ ಓದವ್ರು ಅದೇನು ಖುಷಿ, ಅದೇನು ರೋಮಾಂಚನ. ಆ ವಾಲ್ಮೀಕಿ ಮಹರ್ಷಿಗಳು ಹೆಂಗ್ ಬರೀತಾರೆ ಅಂದ್ರೆ, ಮೇಲಿನ ಅವನು ಆಂಜನೇಯ ಹಾರುವಾಗ ಮೇಲಿನಿಂದ ಸಮುದ್ರ ಹೆಂಗ್ ಕಾಣಿಸ್ತಾ ಇತ್ತು, ಹೆಂಗೆ ಅಲೆಗಳು ಉಬ್ಬುಕೊಂತಾ ಇತ್ತು, ಯಾವ ತರ ಆಗ್ತಾ ಇತ್ತು, ಮರಗಳು ಹೆಂಗೆ ಹಿಂದೆ ಹೋಗ್ತಾ, ಎಂತ ಒಂದು ಸೌಂದರ್ಯ ಸ್ವಾಮಿ ಅದು. ಯಾರು ನೋಡಿದ್ರು ಆ ಡ್ರೋನ್ಗಳಲ್ಲಿ, ಯಾರು ನೋಡಿದ್ರು ಸ್ಯಾಟಲೈಟ್ಗಳು ಇರಲಿಲ್ಲ, ಏನೂ ಇಲ್ಲ. ಆದ್ರೆ ಇಂಥ ಒಂದು ನಮ್ಮ ಸಂಪತ್ತು ಏನಿದೆ, ಜ್ಞಾನ ಸಂಪತ್ತು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಈ ಮುಂದಿನ
ಇದಕ್ಕೆ ಹೋಗ್ತೀವಿ ನಾವು. ನಮ್ಗೆಲ್ಲಾನು ಸರಿ, ಆದ್ರೆ ಅಲ್ಲೇ ದೇವರಿದ್ದಾನೆ, ಅಲ್ಲೇ ನಾನು ಕಾಲ್ನಡಿಗೆ ಒಳಗೆ ಹೋಗ್ಬಿಡ್ತೀನಿ, ಸುತ್ತ ನಮಸ್ಕಾರ ಆಗ್ತೀನಿ, ಎಲ್ಲ ನಂಬಿಕೆ. ನಾನು ಯಾವ್ದನ್ನು ಅಲ್ಲಗಡಿಯಲ್ಲ. ಆದ್ರೆ ಅಲ್ಲೇ ಅದೇ ಇದಮಿತ್ತಂ ಅನ್ನೋದೇನಿಲ್ಲ ನಮ್ಮಲ್ಲಿ. ದೇರ್ ಇಸ್ ನೋ ಬೌಂಡ್ರಿ, ಇಟ್ ಈಸ್ ಬಿಯಾಂಡ್ ಬೌಂಡ್ರಿ. ನಾವೇನು ಬ್ರಹ್ಮ ಅನ್ನೋದು ಆ ಕೊನೆಯಲ್ಲಿ ಹೇಳ್ತಾರೆ, ಅದು ಬಂದಾಗ ನಾನು ಹೇಳ್ತೀನಿ, ಬಹಳ ಸುಂದರವಾಗಿರ್ತಕ್ಕಂಥದ್ದು. ಆಮೇಲೆ ಈ ನೆಕ್ಸ್ಟ್ ಹೇಳ್ತಾರೆ, ಬಹಳ ಸುಂದರವಾಗಿರ್ತಾರೆ. ಈ 4 ಆದ್ಮೇಲೆ 5ನೇದು 6ನೇದ್ರೊಳಗೆ ಅವರು ಹತ್ರಕ್ಕೆ ಬರ್ತಾರೆ. ಇದಕ್ಕೆ ಏನು ವೇದಾಂತಕ್ಕೆ ಹತ್ರ ಬರ್ತಾರೆ. ಎಲ್ಲವೂ ವೇದಾಂತವೇ. ಇದ್ರೊಳಗೆ ಬಹಳ ಕಠೋರವಾದಂತ ಪ್ರಶ್ನೆ ಕೇಳ್ತಾರೆ. ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ. ನೋಡಿ, ಸಾವಿರಾರು ವರ್ಷದಿಂದ ಶಂಕರರು ಹೇಳೋದು ನಮೇ ಜಾತಿ ಭೇದ, ನಾನು ಜಾತಿ ಭೇದ ಇಲ್ಲ, ನಾನು ಆ ಜಾತಿ, ನೀವು ಜಾತಿ, ಇವ್ರು ಲಿಂಗಾಯತರು, ಇವ್ರು ಗೌಡ್ರು, ಇವರು ಬ್ರಾಹ್ಮಣರು. ಯಾಕೆ ಒದ್ದಾಡ್ತೀರಾ? ಬ್ರಾಹ್ಮಣರಲ್ಲಿ ಮತ್ತೆ ವೈಷ್ಣವರು, ಶ್ರೀ ವೈಷ್ಣವರು, ಅವರು ಇವರು ಯಾಕೆ ಒದ್ದಾಡ್ತೀರಪ್ಪ ನೀವು? ನಮೇ ಮೃತ್ಯು ಶಂಕ, ನನಗೆ ಸಂಶಯ ಅಥವಾ ಮೃತ್ಯುವಿನ ಬಗ್ಗೆ ಇದು ಅದೇನು ಇರಬಾರ್ದು ನಮ್ಗೆ. ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ, ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ, ನ ಬಂಧುರ್ನ ಮಿತ್ರಂ ಗುರೋರ್ನೈವ ಶಿಷ್ಯ. ನಾವೆಲ್ಲರೂ ಅಯ್ಯೋ ಆ ಬಂಧುಗಳು ಇಲ್ಲದೆ ಇದ್ರೆ ಅಯ್ಯೋ ಅವ್ರು ಇರ್ಲೇಬೇಕು, ಯಾವಾಗ್ಲೂ ಅವ್ರ ಜೊತೆಗೆ ಇರ್ಬೇಕು, ಓಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸಂತೋಷ. ಆದ್ರೆ ಅಯ್ಯೋ ಅವ್ರಿಲ್ಲ ಅಂದ ತಕ್ಷಣ ಗೊಡೋ ಅಂತಂದೇಳಿ ಅವ್ರು ಕೆಲವರಂತೂ ಯಾರೋ ಹೋಗ್ಬಿಟ್ರು, ಸ್ನೇಹಿತರು ಅಥವಾ ನಮ್ಮ ಸಂಬಂಧಿಕರು ಹೋಗ್ಬಿಟ್ರು ಅಂದ್ರೆ ಈ ಪ್ರಪಂಚನ ಹೋಗ್ಬಿಡ್ತೇನೆ. ಅಯ್ಯೋ ಎಂತ ನನ್ನ ಬಂಧು ಇದ್ನಪ್ಪ, ನನ್ನ ಜೊತೆಗಿದ್ದ ನಮ್ಮ ನೆಂಟರು ಹೋಗ್ಬಿಟ್ರು ಅಂತ. ಏನಾಗ್ತದೆ? ಏನು ಆಗೋದಿಲ್ಲ ರೀ ಸರ್. ನಮೇ ಮೃತ್ಯು ಶಂಕ, ನಾನೇನು ಸತ್ ಬಿಡ್ತೀವಿ ಒಂದ್ ದಿವಸ. ಜಾತಸ್ಯಾಗಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರಾರ್ಥೆ. ಅದನ್ನ ಶಂಕರರು ಇಲ್ಲಿ ಹೇಳುವಂಥದ್ದು. ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ. ನಾನು ಯಾಕೆ ಜಾತಿ ಭೇದ ಮಾಡ್ಲಿ? ಎಲ್ಲರ ದೇಹದಲ್ಲೂ ಹರಿಯೋದು ಒಂದೇ ರಕ್ತ, ಎಲ್ಲರೂ ಒಂದೇ ತರ ಇದ್ದಾರೆ, ಎಲ್ಲರೂ DNA ಒಂದೇ ತರ ಇರ್ತದೆ. ಎಲ್ಲ O ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್, ಅದೇ ಪಾಸಿಟಿವ್ಗಳು ನೆಗೆಟಿವ್ಗಳು ಏನೋ ಒಂದು ಆಗ್ತದಂತೆ. ಪಿತಾನೈವ ಮೇನೈವ ಮಾತಾನ, ನಾನೇ ತಂದೆ, ನಾನೇ ಹೆಡ್ ಆಫ್ ದಿ ಫ್ಯಾಮಿಲಿ. ಎಲ್ಲ ಎಲ್ಲಿ ಸತ್ತು ಅದು ಅಲ್ಲಿವರೆಗೂ ಅಷ್ಟೇ. ಯಾಕಿಂಗ್ ಬಡದಾಡ್ತಿ ತಮ್ಮ ಮಾಯ ಮುಚ್ಚಿ ಸಂಸಾರ ನೇಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಓ ಮಣ್ಣ ಮುಚ್ಚಿ. 8 ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ. ಅಷ್ಟೇ ಅಲ್ವಾ ಕೊನೆಯಲ್ಲಿ? ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ, ಪಿತಾ ನೈವ ಮೇನೈವ ಮಾತಾನ ಜನ್ಮ, ನ ಬಂಧು ನಮ್ಮ ಮಿತ್ರಂ ಗುರು ನೈವ. ನಾನು ಬಂಧು, ನನ್ನ ಗುರು, ನನ್ನ ಶಿಷ್ಯ. ಎಲ್ಲಿವರೆಗೂ ನಾನು ಗುರು 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 ಅಂತ ಹೇಳ್ಕೊಳ್ತಾ ಇದ್ರೆ, ನಾನೇ ಶಿಷ್ಯ ಶಿಷ್ಯ ಅಂತ ಎಲ್ಲ ಯಾವುದು ಇಲ್ಲ. ನಾನು ಗುರುನೂ ಅಲ್ಲ, ನನ್ನ ಶಿಷ್ಯನೂ ಅಲ್ಲ, ನನ್ನ ತಂದೆನೂ ತಾಯಿನೂ ಅಲ್ಲ, ಎಲ್ಲ ನಾನು ಪರಮಾತ್ಮನ ಸ್ವರೂಪ ನಾನು ಅನ್ನುವಂತ ಒಂದು ಪರಮೋಚ್ಛವಾದಂತಹ ಒಂದು ವೇದಾಂತದ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾರೆ ಶಂಕರರು. ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ಯಾಕೆಂದ್ರೆ ನಾವು ಸಮಸ್ಯೆ ಎಲ್ಲ ಆಗ್ತದೆ. ಬುದ್ಧ ಹೇಳ್ತಾನಲ್ಲ, ಆಸೆಯೇ ದುಃಖಕ್ಕೆ ಕಾರಣ. ನಾವು ಅಂಟ್ಕೊಂಡ್ಬಿಡ್ತೀವಿ ಅದಕ್ಕೆ. ಎಟ್ಕೊಂಡ ಇದೇನದು ಇದಮಿತ್ತಂ, ಇದೇ ಸರಿನಪ್ಪ, ಇದೇ ಅದಕ್ಕೆ ನೇತಿ ವಚನ ಹಿ ನಿಗಮ ಓಚು ಅಂತಂದೇಳಿ ಗುರುರು ಶಂಕರರು ಹೇಳಿದ್ದು. ಇದಲ್ಲಪ್ಪ, ಇದಲ್ಲ ಕಣಯ್ಯ, ಇದಲ್ಲ, ಇದು ಬೇರೆ ಇದೆ. ಆನಂದ ಕೊಡುವಂಥದ್ದು ಬೇರೆ ಇದೆ. ನೇತಿ ವಚನೈಹಿ ಅಲ್ಲಿ. ಇದ್ರಿಂದ ಇದ್ರಲ್ಲೂ ಅಷ್ಟೇ. ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ, ಪಿತಾನ ಇವ ಮೇನ ಇವ ಮಾತಾನ ಜನ್ಮ. ನಾನ್ ತಂದೆ ಅನ್ಕೊಂತೀಯ, ತಾಯಿ ಅನ್ಕೊಂತೀಯ, ಎಲ್ಲ ಇಲ್ಲ ಕಣಯ್ಯ. ಕೊನೆಯೆಲ್ಲ ನಶ್ವರ ಆಗ್ಬಿಡ್ತದೆ. ಕೊನೆಗೆ ಮುಕ್ತಿ ಪಥಕ್ಕೆ ಹೋಗ್ಬೇಕು ನೀನು. ಅವಾಗ ಕೊನೆಯಲ್ಲಿ ಶಂಕರರು ಹೇಳುವಂತ ಒಂದು ಸುಂದರವಾದಂತಹ ಇದು ಚೌಪದಿ. ಇದು ಈ ಸಾರ ಸಂಗ್ರಹವನ್ನ ಇದರಲ್ಲಿ ಕಟ್ಟಿಕೊಡ್ತಾರೆ. ಇದಿಷ್ಟು 5 ಏನು ನಾವು ಚೌಪದಿಗಳನ್ನ ನೋಡಿದ್ವಿ. ಮನೋಬುದ್ಧಿ ಅಹಂಕಾರದಿಂದ ಶುರು ಮಾಡಿ ನಚ ಪ್ರಾಣ ಸಂಜ್ಞವು ವೈ ಪಂಚವಾಯು ಅಂತ ಹೇಳಿ, ನಮಗೆ ದ್ವೇಷ ರಾಗವು ನಮೇ ಲೋಭಮೋಹ ಅಂತ ಹೇಳ್ಬಿಟ್ಟು, ನ ಪುಣ್ಯಂನ ಪಾಪಂನ ಸೌಖ್ಯಂನ ದುಃಖಂ ಅಂತ ಹೇಳಿ, ನಮೇ ಮೃತ್ಯು ಶಂಕ ನಮೇ ಜಾತಿ ಭೇದ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾರೆ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಬುದ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ನವಾಸಂಗತಂ ನೈವ ಮುಕ್ತಿರ್ನ ಬಂಧಃ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಶಿವೋಹಂ ಶಿವೋಹಂ. ಬಹಳ ಮುಕ್ತಾಯ ಬಹಳ ಸುಂದರವಾಗಿ ತಂದು ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಂದೊಂದೇ ಹಂತವಾಗಿ ಹೇಳ್ಕೊಂತ ಬರ್ತೇನೆ. ಮನಸ್ಸು, ಬುದ್ಧಿ, ದ್ವೇಷ, ರಾಗ, ದ್ವೇಷ, ಪುಣ್ಯಕ್ಷೇತ್ರ, ಅದು ಇದು ಎಲ್ಲ ಹೇಳಿ ಮೃತ್ಯು, ಸಂಬಂಧಗಳು, ತಂದೆ ತಾಯಿ ಗುರು ಶಿಷ್ಯ ಸಂಬಂಧ ಹೇಳಿ ಕೊನೆಗೆ ಅಹಂ ನಿರ್ವಿಕಲ್ಪೋ ನಿರ್ವಿಕಲ್ಪವಾದಂಥವು ನಾನು. ಈ ವಿಕಲ್ಪಗಳೇ ಇಲ್ಲ ಇಲ್ಲಿ. ಈ ದೇರ್ ಇಸ್ ನೋ ಅದರ್ ಮಾರ್ಗಗಳೇ ಇಲ್ಲ. ಒಂದೇ ಮಾರ್ಗ, ದೇರ್ ಇಸ್ ಓನ್ಲಿ ಒನ್ ರಾಯಲ್ ಪಾತ್. ರಾಜಮಾರ್ಗ ಒಂದೇ ಮಾರ್ಗ, ಅದು ಮುಕ್ತಿ ಮಾರ್ಗ. ಅಹಂ ನಿರ್ವಿಕಲ್ಪೋ ನಿರಾಕಾರ. ಅವನೇನು ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್. ಅವ್ನು ದೇವ್ರು ಅನ್ನೋನು, ಅವ್ನಿಗೇನು ಆಕಾರ ಇದೆಯೇನು? ಬ್ರಹ್ಮ ಅನ್ನೋದೇನು
ಆ ನಾವು ಎಲ್ಲಿ ನಮ್ಗೆ ನಮ್ ತರ ಮೂಗು, ಕಣ್ಣು, ಕಿವಿ, ಮೂಗು ಎಲ್ಲ ಏನು ಇಲ್ಲ. ಅದು ದೇವರು ಅನ್ನೋನು ನಿರ್ವಿಕಾರ ಸ್ವರೂಪ. ಇವಾಗ ಗಾಡಿ ಒಳ್ಳೆ ಪೆಟ್ರೋಲ್ ಇದ್ದಂಗೆ. ಈ ಪೆಟ್ರೋಲ್ಗೆ ಒಳ್ಳೆ ಪೆಟ್ರೋಲು, ಕೆಟ್ಟ ಪೆಟ್ರೋಲ್ ಅಂತ ಏನಿರಲ್ಲ. ಆತ್ಮ ಇರ್ತಾನಲ್ಲ ಒಳಗಡೆ, ಅದು ಏನಿಲ್ಲ. ಈಗ ಈ ಪೆಟ್ರೋಲ್ ಹಾಕಿದ್ರೆ ಆಕ್ಸಿಡೆಂಟ್ ಆಗುತ್ತೆ, ಈ ಪೆಟ್ರೋಲ್ ಹಾಕಿದ್ರೆ ಆಕ್ಸಿಡೆಂಟ್ ಆಗಲ್ಲ, ಆತರ ಏನಿಲ್ಲ. ನಾವೇ ಆಕ್ಸಿಡೆಂಟ್ ಮಾಡ್ಬೇಕು, ನಾವೇ ಸರಿಯಾಗಿ ಓಡಿಸ್ಬೇಕು ಗಾಡಿನ, ಅಷ್ಟೇ ಬಿಟ್ರೆ ದೇಹವೆಂಬುದು ಹೋದ್ರೆ ಆತ್ಮ ಅದರ ಆರೋಹಿ ಹಾಗಂತ ಹೇಳ್ತೀವಲ್ಲ ಡಿ.ವಿ.ಜಿ ಅವರು. ವಾಹನವನ್ನು ಉಪವಾಸ ವಿರಿಸಿ ನಡೆದೀತೆ, ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖವಾದೀತೆ, ಸ್ನೇಹವೆರಡಕ್ಕೂ ಮುಚ್ಚಿತ ಮಂಕುತಿಮ್ಮ. ಈ ಮನಸ್ಸು, ನಮ್ಮ ಒಳಗಡೆ ಆತ್ಮ, ನಮ್ಮ ದೇಹ ಮತ್ತು ಆತ್ಮ ಒಂದು ಸಮ್ಮಿಳಿತ ಆದಾಗ ಒಂದು ಮಾರ್ಗ ಸಿಗ್ತದೆ ನಮ್ಗೆ. ಅದು ಋಷಿ ಮುನಿಗಳು, ದೊಡ್ಡ ದೊಡ್ಡವರೆಲ್ಲ ಸಾಧಕರು ಆ ಒಂದು ಕರೆಕ್ಟ್ ಅರ್ಥ ಮಾಡ್ಕೊಂಡಿರ್ತಾರೆ, ಸಿಂಕ್ರನೈಸ್ ಮಾಡ್ಕೊಂತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಇದೇ ದೇಹನೇ ನಂದು, ಇದೇ ಕೂದಲು, ಮತ್ತೆ ಅದಕ್ಕೆ ನೀಟಾಗಿ ಬಾಚ್ಕೊಳೋದು, ಮತ್ತೆ ಅಲಂಕಾರ ಮಾಡ್ಕೊಂಡು ಇದೇ ನನ್ನ ಜೀವನ, ಇದೇ ನನ್ನ ಯೌವನ, ನಂದು ಶಾಶ್ವತ ಅಂತ ಅನ್ಕೊಂಡು ಇದ್ಬಿಟ್ಟು ನಾವು ಹಾಳಾಗಿ ಹೋಗ್ತೀವಿ. ಆದ್ರೆ ಆ ಋಷಿ ಮುನಿಗಳು, ಸಿದ್ಧರು ತಪಸ್ವಿಗಳು, ಅವ್ರಿಗೆ ಗೊತ್ತಿರ್ತದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪ ವಿಬುದ್ವಾಚ ಸರ್ವತ್ರ ಸರ್ವೇ ಇಂದ್ರಿಯಾಣ. ಎಲ್ಲ ಅಂಗಾಂಗಗಳಲ್ಲಿ, ಎಲ್ಲ ದೇಹದಲ್ಲಿ, ಎಲ್ಲರಲ್ಲೂ ಅವನೇ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮುಳ್ಳಿನ ಮೊನೆಯಲ್ಲಿ, ಎಲ್ಲಿ ನೋಡಿದಡಲ್ಲಿ ಶಿವನಿರ್ಪ ಅವನು. ನೀನಿದ್ದಲ್ಲೇ ಇಹರು ಸರ್ವಜ್ಞ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತಂದು ಹೇಳಿ ಆಗ್ತಕ್ಕಂಥ ಸರ್ವೋಚ್ಚವಾದಂತ ಒಂದು ಏನು ಉತ್ಕೃಷ್ಟವಾದಂತ ತತ್ವವನ್ನು ಇಲ್ಲಿ ಹೇಳ್ತಾರೆ. ನವ ಸಂಗತಂನ ಇವ ಮುಕ್ತಿರ್ನ ಬಂಧ. ನಾನು ಮುಕ್ತಿ ಅಂತ ಅದು ನಾನಲ್ಲ, ಬಂಧನ ನಾನು, ಅಟ್ಯಾಚ್ಮೆಂಟ್ ಇದೆ. ಐ ಆಮ್ ನೈದರ್ ಅಟ್ಯಾಚ್ಡ್ ಅಂಡ್ ಡಿಟ್ಯಾಚ್ಡ್, ಐ ಆಮ್ ಸಮಥಿಂಗ್ ಡಿಫ್ರೆಂಟ್. ಐ ಆಮ್ ನೈದರ್ ಅಟ್ಯಾಚ್ಮೆಂಟ್, ಐ ಆಮ್ ನಾಟ್ ಅಟ್ಯಾಚ್ಡ್, ಐ ಆಮ್ ನಾಟ್ ಡಿಟ್ಯಾಚ್ಡ್. ಇವಾಗ ಈ ಮುಮುಕ್ಷತ್ವ ಅನ್ನೋದೇನಿದೆ, ಈ ಅಮೂತ್ರಾರ್ಥ ಫಲಭೋಗ ವಿರಾಗ ಅಂತಂದ ಹೇಳಿ ಎರಡನೇ ಸಾಧನ ಚತುಷ್ಟಯಗಳು ಬರ್ತದಲ್ಲ. ಅಮೂತ್ರಾರ್ಥ ಫಲಭೋಗ ವಿರಾಗ, ಒಂದು ಬದುಕಿರುವಾಗ ಇಹದಲ್ಲಿ ಒಂದು ಏನು ಆಸೆ, ಆಮೇಲೆ ನಾನು ಮೋಕ್ಷ, ಅಲ್ಲಿ ನಾನು ಸ್ವರ್ಗದ ಆಸೆ. ಒಂದು ಈ ಇಳೆಯ ಆಸೆ, ಇನ್ನೊಂದು ಅಲ್ಲಿನ ಸ್ವರ್ಗದ ಆಸೆ. ಎರಡೂನು ತಪ್ಪು ಅಂತ ಹೇಳ್ತಾರೆ ಶಂಕರರು. ಅಮೂತ್ರಾರ್ಥ ಫಲಭೋಗವೇ ಎರಡೂ ವೈರಾಗ್ಯ ನೀನು ತ್ಯಜಿಸು. ನೀನು ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆಯಲ್ಲ, ಅದು ಕೂಡ ತಪ್ಪು, ಅದು ಕೂಡ ಸ್ವಾರ್ಥ, ಅದು ಕೂಡ ತಪ್ಪು. ನನಗೆ ಮೋಕ್ಷ ಸಿಗ್ಬೇಕು ಅನ್ನೋದು ಅದು ತಪ್ಪು. ಸುಮ್ಮನೆ ಇರ್ಬೇಕಷ್ಟೇ. ದೇವರು ಇಟ್ಟಂಗೆ ಇಡಪ್ಪ ಶಿವನೇ, ಇಟ್ಟಂಗೆ ಇಡಪ್ಪ ಶಿವನೇ ಅಂತಂದೇಳಿ. ನವ ಸಂಗತಂನ ಇವ ಮುಕ್ತಿರ್ನ ಬಂಧ ಚಿದಾನಂದ ರೂಪ ಶಿವೋ. ಈಶಾನ ಸರ್ವಭೂತಾನಾಂ ಈಶ್ವರ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪ ಬ್ರಹ್ಮ ಶಿವೋಮೇ ಅಸ್ಸು ಸದಾ ಶಿವೋಂ ಶಿವೋಹಂ 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 ಶಿವೋಹಂ. ಇದು ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಈ ಒಂದು ಸುಂದರವಾದಂತಹ ಏನು ಶಂಕರರು ಏನು ಕಟ್ಟಿಕೊಟ್ಟಿದ್ದಾರೆ ನಮ್ಗೆ, ಮನಸ್ಸು, ಬುದ್ಧಿ, ಅಹಂಕಾರ ಇವನ್ನೆಲ್ಲ ನೋಡ್ಕೊಂಡು ನೋಡಪ್ಪ, ಇದಲ್ಲ. ಯಾಕೆಂದ್ರೆ ನಮ್ಗೇನೋ ಅನುಮಾನಗಳು, ಏನೋ ಒಂದು ನಂಬಿಕೆಗಳು. ಯಾವ್ದೋ ಒಂದು ದೀಪ ಹಚ್ಚಿಬಿಡ್ತೀನಿ, ಯಾವ್ದೋ ಒಂದು ಸ್ವಾಮಿಗಳ ಹತ್ರ ಸ್ವಾಮಿ ಹತ್ರ ಹೋದ್, ಸ್ವಾಮಿ ನಮಸ್ಕಾರ ಸ್ವಾಮಿ, ಏನಪ್ಪಾ ನಿಮ್ ಕೈ ಇದೆಯಲ್ಲ ಸ್ವಾಮಿ, ನಿಮ್ ತಪಸ್ಸುಗಳು ತುಂಬಾ, ನಿಮ್ಮಲ್ಲಿ ಶಕ್ತಿ ಇದೆ, ನನ್ನ ತಲೆ ಮೇಲೆ ಇಟ್ಬಿಡಿ ಸ್ವಾಮಿ ಒಂದ್ಸಲ ಕೈ, ನನ್ನ ಪಾಪ ಎಲ್ಲ ಕರ್ಗೋಗ್ಬಿಡ್ತವೆ, ನಾನು ಒಳ್ಳೆಯವನಾಗ್ಬಿಟ್ಟು ನನಗೆ ದಬಿಸ್ಬಿಟ್ಟು ನಿಮ್ ಪುಣ್ಯ ಎಲ್ಲ ಇದ್ರ ಮೂಲಕ ಹಿಂಗೆ ಟೈ ಅಂತ ಟ್ರಾನ್ಸ್ಫರ್ ಆಗ್ಬಿಡ್ತದೆ ಅಂತೆ. ಅವ್ರು ಸ್ವಾಮಿಗಳು ಹೇಳಿದ್ರತ್ತೆ, ಅಪ್ಪ ನನ್ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇದ್ರೆ ನನ್ನ ತಲೆ ಮೇಲೆ ನಾನೇ ಕೈ ಇಟ್ಕೊಳ್ತೀನಿ, ನನಗೆ ಬರ್ಲಿ ಒಂದಿಷ್ಟು ಪುಣ್ಯ. ಆತರ ಎಲ್ಲ ಕೈ ಇಟ್ಬಿಟ್ಟು ಪುಣ್ಯ ಬರ್ತದೆ. ಅದೆಲ್ಲ ಅಂಧಶ್ರದ್ಧೆಗಳು ಬಿಡ್ಬೇಕು. ಅದ್ಯಾವ್ದು ಕಲ್ಲು ಇಟ್ಕೊಳ್ತೀನಿ, ಇದೊಂದು ಯಾವ್ದು ಜೇಬಲ್ಲಿ ಇಟ್ಕೊಳ್ತೀನಿ, ಇದ್ಯಾವ್ದು ಅಂತವೆಲ್ಲ ಬಿಟ್ಬಿಟ್ಟು ನಿರ್ವಿಕಾರ ಸ್ವರೂಪ ಪರಬ್ರಹ್ಮ ಒಬ್ಬನಿದಾನೆ, ಅವನನ್ನ ನಾವು ಯೋಚನೆ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ರಜ್ವಾಂ ಭುಜಂಗಮೈವ ಪ್ರತಿಭಾಸಿ ತಮ್ವೈ ಅಂತ ಹೇಳಿ ಶಂಕರರು ಹೇಳ್ತಂತ ಪ್ರಾತಃ ಸ್ಮರಾಮಿ ಸ್ತೋತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಯಾರೋ ಕೈ ಇಟ್ಬಿಟ್ರು, ಯಾರೋ ಕಾಲಿ ನಮಸ್ಕಾರ ಮಾಡ್ಬಿಟ್ವಿ, ಅವರು ಆಶೀರ್ವಾದ ಮಾಡ್ಬಿಟ್ರು ಅಂತ ತಕ್ಷಣ ನಮಗೆ ಸರಿ ಒಳ್ಳೇದಾಗ್ಬಿಡ್ತದೆ, ಯಾವ್ದೋ ಸ್ತೋತ್ರ ಹೇಳ್ಕೊಂಡ್ಬಿಟ್ಟು ಸರಿ ಹೋಗ್ಬಿಡ್ತದೆ, ಒಳ್ಳೇದಾಗ್ಬಿಡ್ತದೆ, ಯಾವ್ದೋ ಅಂತಂದು ಹೇಳ್ಬಿಟ್ಟು ಏನಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಎಲ್ಲದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲಿದ್ರೆ ನಾವು ಬರೀ ಯಾವುದೋ ಒಂದು ಭ್ರಮೆಯಲ್ಲಿ ಇರ್ತೀವಿ. ಆದ್ರಿಂದ ಅದನ್ನ ಬಿಟ್ಬಿಟ್ಟು ನಾವು ವಿಶೇಷವಾಗಿ ಈ ಕಡೆಗೆ ನಾವು ಬರಬೇಕು ಅನ್ನುವಂತ ಇಷ್ಟೊತ್ತು ನಾನು ಹೋಪ್ ಐ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ ವಾಸು. ಇಫ್ ಯು ಆರ್